ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಒಂದು ಬೊಂಬೆ ಇತ್ತು. ಸುಮಾರು ಎಲ್ಲರ ಮನೆಗೂ ಇರುತ್ತೆ ಈಗಿನ ಕಾಲದ ಆ ಬೊಂಬೆ, ಹೊಟ್ಟೆ ತಪ್ಪಕ್ಕೆ ಕೊಡ್ಲಿ. ಕುಮಾರನ ಬೊಂಬೆ ಅಂತಾರೆ, ಕುಬೇರನ ಬೊಂಬೆ ಅಂತಾರೆ. ಅದು ನಿಜವಾದ ಕುಬೇರನ ಬೊಂಬೆ ಅಲ್ಲ. ಹೊತ್ತೇಗಿ ಅಂತ ಒಬ್ರು ಇರ್ತಾರೆ. ಹೊತ್ತೇಗಿ ಅಂತ ಜನ್ ಮಾಸ್ಟರ್, ಅಂದರೆ ಜನ್ ಸಂಪ್ರದಾಯದಲ್ಲಿ ಜನ್ ಅಂದರೆ ಬೌದ್ಧಿಸಮ್ಮಿಂದ ಬೇರೆ ಆದರು. ಬುದ್ಧನ ಸರಿಯಾಗಿ ಅರ್ಥ ಮಾಡ್ಕೊಳ್ದಿರ ಬೇರೆಯಾಗಿ ಮತ್ತೆ ಹಿಮಾಲಯಕ್ಕೆ ಬಂದು ಇಲ್ಲಿ ಉಪನಿಷತ್ ತತ್ವ ಅಂತ ತಿಳ್ಕೊಂಡು ಅವ್ರದ್ದೇ ಒಂದು ಬೋಧನಾ ಕ್ರಮದಲ್ಲಿ ಹೇಳ್ತಾರೆ. ಶರೀರಕ್ಕಿನ್ನ ವಿಲಕ್ಷಣವಾಗಿರ್ತಕ್ಕಂಥ ಸ್ವರೂಪ ನೀನು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ನಮ್ಮಲ್ಲಿ ಉಪನಿಷತ್ ಇರ್ತಕ್ಕಂಥ ಬೋಧನಾ ಕ್ರಮ ಇಲ್ಲ ಅವರಲ್ಲಿ, ಬಟ್ ತಿಳಿಸ್ಕೊಡ್ತಾರೆ. ಅದು ಭಕ್ತಿ ಭಾವನೆ ಪ್ರಾಧಾನ್ಯ. ಅದರಲ್ಲಿ ಹೊತ್ತೇಗಿ ಅಂತ ಒಬ್ಬರು ಮಾಸ್ಟರ್, ಅಂದರೆ ನಮ್ಮ ಸ್ವಾಮಿಗಳು ಅಂತೀವಿ, ಅವರಲ್ಲಿ ಮಾಸ್ಟರ್ ಅಂತಾರೆ. ಒಬ್ಬ ಸನ್ಯಾಸಿ. ಅವರು ಈ ಥರ ಪ್ರವಚನ ಯೋಚನೆ ಮಾಡ್ತಿರಲ್ಲ. ಏನು ಮಾಡ್ತಿದ್ರು ಅಂದರೆ, ಯಾವುದನ್ನು ಮಾರ್ಕೆಟ್ ಪ್ಲೇಸಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಒಂದು ಕಡೆಗೆ ನಿಂತ್ಕೊಳ್ಳೋದು, ನಗಕ್ಕೆ ಶುರು ಮಾಡೋದು. ಓಹೋ ಅಂತ ಚೆನ್ನಾಗಿ ನಗಕ್ಕೆ ಶುರು ಮಾಡೋದು. ಆ ನಗಕ್ಕೆ ಶುರು ಮಾಡಿದ್ರೆ ಜನ ಎಲ್ಲ ವ್ಯವಹಾರ ಬಿಟ್ಟುಬಿಟ್ಟು ಬಂದು ಅವ್ರ ಸುತ್ತ ನಿಂತ್ಕೊಳ್ಳೋದು. ಮತ್ತು ಸಂಸಾರ ವ್ಯವಹಾರ ಎಲ್ಲ ಮರೆತುಬಿಟ್ಟು ಅವ್ರಿಗೆ ಸುತ್ತ ನಿಂತ್ಕೊಳ್ಳೋದು. ಅವ್ರು ನಗ್ತಾರೆ ಇರೋರು, ಬರ್ತಾ ಇವರು ನಗಕ್ಕೆ ಶುರು ಮಾಡೋದು. ಜನಗಳೆಲ್ಲ 1 ಗಂಟೆ 1.25 ಗಂಟೆ ಆ ವ್ಯವಹಾರ ನಡೆಯೋದು. ಜನಗಳೆಲ್ಲ ಆನಂದವಾಗಿರೋರು. ಅವ್ರ ಜಾಗ ಖಾಲಿ ಮಾಡಿ ಇನ್ನೊಂದು ಕಡೆಗೆ ಹೋಗೋರು. ಇದೇ ರೀತಿ ಜಪಾನೆಲ್ಲ ಸುತ್ತೋರು. ಅದಕ್ಕೆ ಅವ್ರು ಲಾಫಿಂಗ್ ಬುದ್ಧ ಅಂತಾರೆ. ಅವ್ರನ್ನ ಆ ಬೊಂಬೆ ತೊಗೊಂಡು ಮನೆಗೆ ಇಟ್ಕೊಂಡು ಒಳ್ಳೇದಾಗುತ್ತೆ ಅಂತ. ಕನಿಷ್ಠ ಪಕ್ಷ ಆ ಬೊಂಬೆ ನೋಡಿ ಇದು ಯಾರು ಬೊಂಬೆ, ಯಾರು ಕುಬೇರನ ಅಂದ್ಬಿಟ್ರೆ ಅವ್ರು ಸದ್ಯ ಸಾಕಪ್ಪ, ದುಡ್ಡು ದಂಡೆ ಬರುತ್ತೆ ಅಂದ್ಕೊಂಡ್ಬಿಡ್ತೀವಿ. ಯಾರು ಬೊಂಬೆ, ಯಾಕೆ ಇಟ್ಕೊಂಡಿದ್ದೀವಿ, ಯಾಕೆ ಇದನ್ನ ಇಟ್ಕೊಂಡು ಒಳ್ಳೇದಾಗುತ್ತೆ ಅಂತೆಲ್ಲ ವಿಚಾರ ಮಾಡಿ ಹೊತ್ತೇಗಿ ಏನು ತಿಳ್ಕೊಂಡಿದ್ರು ಅದನ್ನು ತಿಳ್ಕೊಂಡ್ರೆ ಒಳ್ಳೇದಾಗುತ್ತೆ ಅಷ್ಟೇ. ಏನು ತಿಳ್ಕೊಂಡಿದ್ರು? ಶರೀರಕ್ಕೆ ವಿಲಕ್ಷಣವಾದಂಥ ಸ್ವರೂಪ ನಾನು, ಆನಂದ. ಎಲ್ಲರೂ ಅದೇ ಸ್ವರೂಪನೇ. ಆನಂದವಾಗಿರ್ಬೇಕಂದ್ರೆ ನಗ್ತಾ ಇದ್ರು ಅಂದ್ಬಿಟ್ಟು ಅದನ್ನು ತಿಳ್ಕೊಂಡ್ರೆ ನಾವು ಆನಂದವಾಗಿರ್ಬೋದು, ಬೇರೆಯವರು ಆನಂದವಾಗಿರ್ತಾರೆ. ಕೊನೆಗೆ ಅವರು ಅದೇ ರೀತಿ ಜಪಾನೆಲ್ಲ ಓಡಾಡ್ಕೊಂಡಿದ್ರು. ಜನಗಳಿಗೆ ಕಾಯೋರು, ಹೊತ್ತೇಗಿ ಬಂದರೆ ನಮ್ಗೆ ಓಡಾಟ ಇರಲ್ಲ, ಆನಂದವಾಗಿರ್ಬೋದು ಅಂತ ಕಾದಿರೋದು ಅವ್ರಿಗೋಸ್ಕರ. ಸರಿ, ಆ ರೀತಿ ಇರಬೇಕಾದ್ರೆ ಅವ್ರಿಗೆ ಸಾಯೋ ಸ್ಥಿತಿ ಬಂತು. ಅವಾಗ ಹೇಳ್ತಾರೆ, ನಾನು ಸತ್ತರೆ ತೊಗೊಂಡೋಗಿ ಸ್ಮಶಾನದಲ್ಲಿ ನೀವು ಶವ ಸಂಸ್ಕಾರ ಮಾಡಬೇಡಿ. ಇಲ್ಲ ಬಸ್ ಸ್ಟ್ಯಾಂಡಲ್ಲೋ ಮಾರ್ಕೆಟಲ್ಲೋ ಎಲ್ಲಿ ಜನ ಇರ್ತಾರೋ ಆ ಜನಗಳ ಮಧ್ಯೆ ಶವ ಸಂಸ್ಕಾರ ಮಾಡಿ ಅಂತಾರೆ. ಆಯಿತು, ನೀವು ಇಷ್ಟ ಪ್ರಕಾರ ಮಾಡ್ತೀವಿ ಅಂತಾರೆ. ಸರಿ, ಅವ್ರ ಪ್ರಾಣ ಶರೀರ ಬಿಟ್ಟರು. ಅದನ್ನು ತೊಗೊಂಡೋಗಿ ಎಲ್ಲ ಒಂದು ಕಡೆ ಜನ ಸೇರಿರೋ ಕಡೆ ಅಗ್ನಿ ಸ್ಪರ್ಶ ಮಾಡಿದ್ರು. ಅದು ಒಳಗಡೆ ಹೊಟ್ಟೆ ದಪ್ಪ ಇದೆ ನೋಡಿ. ನಿಜವಲ್ಲ ಆ ಥರ ಇರಲಿಲ್ಲ ಅವರು. ಬಟ್ ಅದು ಹೊಟ್ಟೆಗೆ ಇದು ಪಟಾಕಿಗಳೆಲ್ಲ ಕಟ್ಕೊಂಡಿದ್ರು. ಭೂಚಕ್ರ, ವಿಷ್ಣು ಚಕ್ರ, ಹೂವಿನ ಕುಂಡ ಇವೆಲ್ಲ ಕಟ್ಕೊಂಡಿದ್ರು. ಯಾವಾಗ ಅಗ್ನಿ ಸ್ಪರ್ಶ ಮಾಡಿದ್ರು ಆ ಭೂಚಕ್ರ ತಿರುಗಕ್ಕೆ ಶುರುವಾಯಿತು, ಅಗ್ನಿಕುಂಡ ಇದು ವಿಷ್ಣು ಚಕ್ರ ತಿರುಗಕ್ಕೆ ಶುರುವಾಯಿತು, ಎಲ್ಲ ಹೂವಿನ ಕುಂಡದಲ್ಲಿ ಹೂವು ಎಗ್ಲಕ್ಕೆ ಶುರುವಾಯಿತು. ಇದು ನೋಡಿ ಜನಗಳು ಸಾವನ್ನು ಮರೆತುಬಿಟ್ಟು ಆನಂದವಾಗಿದ್ದರು. ಯಾವ ರೀತಿ ಅವ್ರು ಇದ್ದಾಗಲೂ ಆನಂದವಾಗಿದ್ದರು, ಹೋಗಬೇಕಾದ ಆನಂದ ಹೋದರೂ ಅದೇ ರೀತಿ ನಾವು ಆನಂದ ಜೀವನ ಮಾಡಬೇಕು. ನಮ್ಮ ಸಂಪರ್ಕಕ್ಕೆ ಯಾರ್ಯಾರು ಬಂದರೂ ಅವರು ಆನಂದವಾಗಿರಬೇಕು ಮತ್ತು ನಗುತ್ತಾ ಹೊರಟೋಗ್ಬೇಕು. ಕಬೀರ್ ಹೇಳ್ತಾರೆ, ನೀನು ಬಂದಾಗ, ಜಗತ್ತಿಗೆ ಬಂದಾಗ ಜನಗಳೆಲ್ಲ ಸಂತೋಷಪಟ್ಟರು, ಹೌದಲ್ಲ? ನಾವು ಹುಟ್ಟಾಗ ಬಂಧುಗಳಿಗೆಲ್ಲ ಸಂತೋಷ ಪಡ್ತಾರೆ, ಹೌದಾ? ಹೋಗ್ಬೇಕಾದ್ರೆ ಹೇಳ್ತಾರೆ. ಅದೇ ನೀನು ಹೇಳ್ತಾ ಬಂದಿದ್ಯಾ, ನೀನು ಹೋಗ್ಬೇಕಾದ್ರೆ ನಗುತ್ತಾ ಹೊರಟೋಗ್ಬೇಕು. ಅಂಥ ಜೀವನ ಮಾಡಬೇಕು. ಅಂಥ ಜೀವನ ಮಾಡೋಕ್ಕೆ ಇದೇನೆ ಮಾರ್ಗ. ಬಟ್ ಈ ಮಾರ್ಗದಲ್ಲಿ ಏನಾಗುತ್ತೆ ಅಂದರೆ, ಯಾಕೆ ಗೊತ್ತಿಲ್ಲ, ಎಷ್ಟು ಹೇಳೋದು ಕೇಳೋದು ನೀವುಗಳು, ಕಣ್ಣು ಮುಚ್ಕೊಂಡು ಕೂತ್ಕೊಬೇಡಿ. ನಿಜವಾಗಿ ಈ ಮಾರ್ಗ ಬಿಟ್ಟರೆ ಮನುಷ್ಯ ಆನಂದವಾಗಿ ಬೇರೆ ಏನಿಲ್ಲ. ಇಂಥ ಸಮಯದಲ್ಲಿ
ಶುರು ಮಾಡೋ ಅಷ್ಟಕ್ಕೆ ಎಲ್ಲರೂ ಕೇಳಿ, ಚೆನ್ನಾಗಿ ಕೇಳಿ. ಈ ವೇದಾಂತ ಅಂದರೆ ನಿದ್ದೆ ಕೆಡಿಸೋದೆ. ಎಚ್ಚರಾಗೋ ತಮ್ಮ ಎಚ್ಚರಾಗೋ, ಮರೆತು ನೀನು ಮಲಗಿ ಬಿಟ್ಟ ಎಚ್ಚರಾಗೋ. ಅದು ಯಾರು ಬರ್ತಿರೋರು ಮರೆತು ನೀನು ಮಲಗಬೇಡ ಎಚ್ಚರಾಗೋ ಅಂತಾರೆ. ಅವ್ನು ಇನ್ನೂ ಎದ್ದಿದ್ರೆ ಎಚ್ಚರಾಗೋ ಪ್ರಶ್ನೆನೇ ಇಲ್ಲ, ಹೌದಾ? ಮರೆತು ನೀನು ಮಲಗಿ ಬಿಟ್ಟ ಎಚ್ಚರಾಗೋ, ನಿನ್ನ ಸ್ವರೂಪ ನೀನು ಮರ್ತ್ಬಿಟ್ಟು ಅನಾದಿ ಮಾಯೆ ಅನ್ನತಕ್ಕಂಥ ಈ ಪ್ರಪಂಚ ನೋಡ್ತಾ ಅನಾದಿ ಮಾಯೆಯೋ ಸುಪ್ತು ಯದಾ ಜೀವ ಪ್ರವೃತ್ಯತೆ ಅಜಮನಿತ್ರಮ ಸ್ವಪ್ನಂ ಅದ್ವೈತಂ ಬುದ್ಧತೆ ತದಾ. ಮೊಟ್ಟ ಈ ನಿದ್ದೆಯಿಂದ ಎಚ್ಚೆತ್ಕೋಬೇಕು ನಾವು ಶ್ರವಣ ಮಾಡಬೇಕಾದ್ರೆ. ಆಮೇಲೆ ಅನಾದಿ ಮಾಯೆ ಅನ್ನತಕ್ಕಂಥ ನಿದ್ದೆ, ಅದರಲ್ಲಿ ನಾವು ಈ ಕನಸು ಕಾಣ್ತಾ ಇದ್ವಿ, ಪ್ರಪಂಚನ ಕನಸು ಕಾಣ್ತಾ ಇದ್ವಿ, ಅದರಿಂದ ಎಚ್ಚೆತ್ಕೋಬೇಕು, ಹೌದಾ? ಶುರು ಮಾಡೋ ಅರ್ಥಕ್ಕೆ ನಿದ್ದು ಬಂದ್ಬಿಟ್ಟಾಗಿ ಒಂದು. ಎರಡನೇದು, ಇನ್ನೂ ಒಂಥರ ಫೀಲಿಂಗ್ ಬರ್ಬೋದು ನಿಮಗೆ. ನಿಜ ಇದೆಲ್ಲ ಯೋಚನೆ ಮಾಡಿದ್ದೀನಿ ನಾನು ಚೆನ್ನಾಗಿ, ಮಾರೇ ತೂಕವಾಗಿ ಮಾತಾಡ್ತೀನಿ, ಅದು ನಿಮ್ಗೆ ಅರ್ಥ ಆಗಲಿ ಅಂತ ಮಾತು ಹೇಳ್ತಿದ್ದೀನಿ. ಕುಟುಂಬದಲ್ಲಿ ನಿದ್ದೆಗೆ ಬರೋದು ಕಷ್ಟ ನನಗೆ ಚೆನ್ನಾಗಿ ಗೊತ್ತು. ಆಂಧ್ರದಲ್ಲಿ ಹೇಳ್ತಾರೆ, ಇದೇ ಈ ಸಂಸಾರದ ಯಾವುದೊಂದು ದೃಷ್ಟಾಂತ ಹೇಳ್ತಿರ್ತೀನಲ್ಲ, ಅದಕ್ಕೆ ಆಂಧ್ರದಲ್ಲಿ ಏನಂತಾರೆ, ಈ ಸ್ವಾಮಿ పెళ్లి చేసుకున్నాడు, భార్యతో ఏగలేక సన్యాసం తీసుకున్నాడు. ಯಾಕೆ ಈ ಕುಟುಂಬ ವಿಚಾರ ಯಾಕೆ ಗೊತ್ತಾಗುತ್ತೆ ಅಂತ ನೋಡೋದು ಅರ್ಥ ಆಗುತ್ತೆ, ಅಲ್ಲ? ಕುಟುಂಬದಲ್ಲಿ ನಿದ್ದೆ ಬರೋದು ಕಷ್ಟ ನನಗೆ ಗೊತ್ತು. ಅನೇಕ ಸಮಸ್ಯೆಗಳಿರುತ್ತೆ, ಲೇಟಾಗಿ ಮಲಗ್ತಾರೆ, ಇನ್ನೇನೋ ರಾಮಾಯಣ ಒಂದು. ಈಗಿನ ಕಾಲಕ್ಕೆ ಸಾಕಷ್ಟು ಟ್ಯಾಬ್ಲೆಟ್ ಹಾಕ್ಕೊಡೋದು ಇವುಗಳು ಇರುತ್ತೆ, ಅದರಿಂದಲೇ ನಿದ್ದೆ ಬರೋಲ್ಲ, ಅಲ್ಲ? ಈ ಸಬ್ಜೆಕ್ಟು ಹೊಸದೇನೋ ಕಣ್ಣಿಗೆ ಕಾಣೋದಲ್ಲ, ಈ ಕೈಯಿಂದ ಹಿಡ್ಕೊಳ್ಳೋದಲ್ಲ, ಕೈ ಸಿಗೋದಲ್ಲ, ಕಣ್ಣಿಗೆ ಕಾಣೋದಲ್ಲ, ಮಾತಿಂದ ವರ್ಣನೆ ಮಾಡಲಿಕ್ಕಾಗಲ್ಲ, ಅಲ್ಲ? ಹೇಳುವುದಲ್ಲ, ಕಿವಿ ಬಟ್ಟಿನ್ನು ಕೇಳುವುದಲ್ಲ, ಹೇಳೋದಲ್ಲ, ಕೇಳೋದಲ್ಲ. ಮತ್ತು ಹೇಳ್ತಿದ್ದೀರಲ್ರಿ, ಹೇಳದೆ ಇರಲ್ಲದು ತಿಳಿಯುವುದಲ್ಲ, ಹೇಳ್ತೀರ ಇದ್ರೆ ಗೊತ್ತಾಗಲ್ಲ. ಮತ್ತು ಹೇಳ್ರಿ, ಕುಳ್ಳಿಗಿದ್ದು ಬೆಳಗಿದ್ದು ಕಪ್ಪಗಿದ್ದು ಹೇಗಿದೆ ಹೇಳಿ ವರ್ಣನೆ ಮಾಡಿ ತಿಳ್ಕೊಳ್ತೀವಿ ಅಂದರೆ, ಹೇಳಿ ವಾಚಕದಿಂದ ಕೆಡಿಸುವುದಲ್ಲ, ಶಬ್ದದಿಂದ ಹೇಳೋದು ಕೆಡಿಸ್ಬಿಡ್ತೀವಿ ಅದನ್ನು. ಹರಿಯುವುದೇ ಚಂದ ಬ್ರಹ್ಮಾನಂದ, ಹರಿಯುವುದೇ ಚಂದ. ಇಂಥದ್ದನ್ನು ನಾವು ತಿಳ್ಕೊಬೇಕಾದ್ರೆ ಭಾಳಷ್ಟು ಎಚ್ಚರವಾಗಿರ್ಬೇಕು, ಹೌದಾ? ಇಲ್ಲಾಂದ್ರೆ ಅರ್ಥವಾಗಲ್ಲ, ಇದು ಒಂದು ವೇಸ್ಟ್ ಆಗುತ್ತೆ ನಿಮಗೆ ಅಂತಾರೆ ನನ್ನ ಇದು ಒಂದು. ಎರಡನೇದು, ಇಂಥ ಸಭೆಯಲ್ಲಿ ಎಬ್ಸಿದ್ರೆ ನಮ್ಗೆ ಅವಮಾನ ಆಗಲ್ವ? ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ಸ್ವಾಮೀಜಿ ಅದೇನೋ ಒಂದು ದಿವಸ ಅವರೆಲ್ಲ ಬಂದಿಲ್ಲ, ಇವಾಗ ನಾಗಮ್ಮ ಎದ್ದೇಳು ಅಂತ ಒಂದು ಸಲ ಅಂದೆ ನಾನು. ಅಷ್ಟು ಬಿಟ್ಟರೆ ಹೆಸರಿಡಿದು ಎದ್ದೇಳಿ ಅನ್ನಲ್ಲ, ಏನೋ ಮಾಡಿ ಎಲ್ಲನೂ ಎಬ್ಬಿಸ್ತೀನಿ ಅಷ್ಟೇ. ಈ ಒಂದು. ಇನ್ನು ಎರಡನೇದು, ನಮಗೆ ಅವಮಾನ ಆಗಲ್ವ ಅನ್ನತಕ್ಕಂಥ ಯೋಚನೆ ಬಂದರೆ ಏನು ಪ್ರಯತ್ನ ಮಾಡ್ತಿದ್ದೀರಾ ನೀವು? ಅಹಂಕಾರ ರಕ್ಷಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀರಾ, ಮತ್ತು ವೇದಾಂತ ಕೇಳ್ತೀನಿ ಅಂತೀರಾ. ಅರ್ಥ ಆಯ್ತಾ? ಅಹಂಕಾರ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಿದ್ರೆ ನಾವು ಅಹಂಕಾರ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ಕೊಳ್ತೀವಿ. ವೇದಾಂತ ಕ್ಲಾಸಲ್ಲಿ ಕೂತ್ಕೊಂಡು ಅಹಂಕಾರ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಯಾರೇನೋ ಅಂದ್ಕೊಡಿ, ನನಗೇನಾಗಬೇಕು ಹಾಗೆಂತ ಹುಚ್ಚಿಚ್ಚಾಗಿ ಜೀವನ ಮಾಡಬೇಕು ಅಂತಲ್ಲ, ನಾವು ಹೇಗಿರ್ಬೇಕು ಹಾಗಿದ್ದೀವಿ, ಹೌದಾ? ಬೇರೆ ಏನು ಅಂದ್ಕೊಂಡ್ರೆ ಅಂದ್ಕೊಡಿ, ಅದಕ್ಕೇನು ಅಹಂಕಾರ ನಾನು ಅಲ್ವೇ ಅಲ್ಲ. ಅದು ನಾವೇನು ಮಾಡ್ತೀವಿ? ಅಹಂಕಾರ ರಕ್ಷಣೆ ಮಾಡ್ತೀವಿ. ವೇದಾಂತ ಕ್ಲಾಸಲ್ಲೂ ಅಹಂಕಾರ ರಕ್ಷಣೆ ಮಾಡ್ಕೊಳ್ತೀವಿ. ಏನು ಪ್ರಯೋಜನ ಆಯಿತು? ಆದ ಕಾರಣ ಎಲ್ಲ ಅಭಿಮಾನವನ್ನು ಪಕ್ಕಕ್ಕಿಟ್ಟು ಕೇವಲ ಏನು ಹೇಳ್ತೀರಿ ಅಂತ ಕೇಳಿ ಅದಂತೆ ಬದಲಾವಣೆ ಆಗಬೇಕು ಒಳಗಡೆ. ಸಾಮಾನ್ಯವಂತೂ ಕಾಲ ಕೆಟ್ಟೋಗಿತ್ತು ಅಂತ. ಈ ಹಿಂದೆ ನಾಗಿನ್ ಅಂತ ಒಂದು ಪಿಕ್ಚರ್ ಬಂದಿತ್ತು. ಆಗಿನ ಕಾಲದ ಪಿಕ್ಚರ್ ಅಂದರೆ ಹಾಡುಗಳು, ಪಿಕ್ಚರ್ ಎಲ್ಲನೂ ಮನುಷ್ಯಗೆ ಒಂದು ಉಪದೇಶ ಹೇಳೋದು, ಭಾಳಷ್ಟು ಚೆನ್ನಾಗಿರೋದು. ಈಗಿನ ಕಾಲದ ಸಿನಿಮಾಗಳೆಲ್ಲ ಅದರಲ್ಲೊಂದು ಹಾಡಿತ್ತು, ಏನಂತ, सूरज न बदला चांद न बदला न बदला रे आसमान, कितना बदल गया इंसान, देख तेरे संसार की हालत क्या हो गई भगवान,
ಇದನ್ನು ಬದಲಿಕೆಯ ಹೇ ಪರಮಾತ್ಮ, ನಿನ್ನ ಪ್ರಪಂಚ ನೋಡಿ ಎಷ್ಟೊಂದು ಬದಲಾವಣೆ ಆಗೋಯಿತು. ಏನು ಬದಲಾವಣೆ ಆಯ್ತಪ್ಪ? ಸೂರಜ್ನ ಬದಲ, ಚಾಂದನ ಬದಲ, ನ ಬದಲಾರೆ. ಸೂರ್ಯ ಬದಲಾವಣೆ ಆಗಿಲ್ಲ. ನಾವಂತೀವಿ ಕಾಲ ಕೆಟ್ಟೋಯ್ತು ಅಂತ. ಕಾಲ ಯಾವತ್ತೂ ಕೆಟ್ಟಿಲ್ಲ. ನಮ್ಮ ಅಹಂಕಾರದಿಂದ ಕಾಲದ ಮೇಲೆ ಹಾಕ್ತೀವಿ ಕಾಲ ಕೆಟ್ಟೋಯ್ತು ಅಂತ. ಸೂರ್ಯ ಹುಟ್ಟೋದೇನು ಹೆಚ್ಚು ಕಮ್ಮಿ ಆಗುತ್ತೋ? ಬದಲಾವಣೆ ಆಗಿದೆಯೋ? ಯಾವ ಟೈಮ್ ಬರೋಕೆ ಅದೇ ಟೈಮ್ ಬರ್ತಾನೆ. ನಾವು ಲೇಟಾಗಿ ಹೇಳ್ತೀವಿ ಅಷ್ಟೇ, ಹೌದಲ್ಲ? ಸೂರಜ್ನ ಬದಲ, ಚಾಂದನ ಬದಲ, ನ ಬದಲಾರೆ ಆಸಮಾನ್. ಇದನ್ನ ಬದಲಿಗೆಯ ಸೂರ್ಯ ಬದಲಾವಣೆ ಆಗಲಿಲ್ಲ, ಚಂದ್ರ ಬದಲಾವಣೆ ಆಗಲಿಲ್ಲ, ಆಕಾಶ ಬದಲಾವಣೆ ಆಗಿಲ್ಲ. ಅದು ಎಷ್ಟೊಂದು ಬದಲಾವಣೆ ಆಯಿತು. ಏನಾಯ್ತಪ್ಪ ಅಂದರೆ, ಆಯಾ ಸಮಯ ಬಡ ಬೇಡಂಗ, ಭಾಳ ಸಮಯ ಅನ್ನೋದು ಕೆಟ್ಟೋಯ್ತು ಅಂತ ಜನ. ಅದು ಎಲ್ಲೇ ನೋಡಲಿ ಜಗಳ, ಎಲ್ಲೇ ನೋಡಲಿ ಕದನ. ಇವರೇ ಕೆಟ್ಟಿಯಾರೆ ಹೊರತು ಕಾಲ ಕೆಟ್ಟಿಲ್ಲ. ಅಂದರೆ ನಾವು ಬದಲಾವಣೆ ಆಗಬೇಕು ಹೊರತು ಕಾಲದ ಮೇಲೆ ಹಾಕ್ಬಿಡ್ತೀವಿ. ಈ ಕಾಲದಲ್ಲಿ ಏನು ಮಾಡೋಕ್ಕಾಗುತ್ತೆ? ನಾವೇನು ಮಾಡೋಕ್ಕಾಗುತ್ತೆ ಅಂತ ಕಾಲ ಕೆಟ್ಟೋಯ್ತು ಅಂತೀವಿ. ನಮ್ಮ ಪರಿವರ್ತನೆ ಬರಬೇಕು. ಅದಕ್ಕೋಸ್ಕರ ಭಾಳ ಜಾಗ್ರತೆ ಕೇಳಬೇಕು. ಬೆಳಗಿನ ಒಂದು ಕ್ಲಾಸಲ್ಲಿ ನಾವು ಆ ರೀತಿ ನಗತ್ತ ಜೀವನ ಮಾಡ್ತಾ ಬೇರೆಯವ್ರನ್ನು ಸಂತೋಷವಾಗಿ ಇಟ್ಟಿರ್ಬೇಕಾದ್ರೆ ನಾವು ತತ್ವವನ್ನು ತಿಳ್ಕೋಬೇಕು. ಅದಕ್ಕೋಸ್ಕರವಾಗಿ ಮಾಡತಕ್ಕಂಥ ಜೀವನವನ್ನು ಪರಮಾತ್ಮನ ಸಮರ್ಪಣೆ ಮಾಡಿ, ಏನೇ ಆಗಲಿ ಮನಸ್ಸನ್ನು ಸಮಾಧಾನ ಇಟ್ಕೊಂಡು ಪರಮಾತ್ಮನ ಯಾವ ರೀತಿ ಸಮಾಧಾನ ಇಟ್ಕೋಬೇಕು ಇದೆಲ್ಲ ಸಾಕಷ್ಟು ವಿವರಣೆ ಆಗಿದೆ. ಆ ರೀತಿ ಸಮಾಧಾನ ಜೀವನ ಮಾಡಿದರೆ ಅದನ್ನು ಜ್ಞಾನ ನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ ಅಂತಾರೆ. ಅವ್ರಿಗೆ ಏನೇನು ಕ್ವಾಲಿಫಿಕೇಷನ್, ಏನೇನು ಗುಣ ಇದ್ದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾರೆ. ಬೆಳಗ್ಗಿನ ಒಂದು ಕ್ಲಾಸಲ್ಲಿ 50ನೇ ಶ್ಲೋಕ ನೋಡಿ. ಶ್ರೀ ಭಗವಾನುವಾಚ ವಿವಿಕ್ತ ಸೇವಿ ಲಗ್ವಾಸಿ ಯತವಾಕ್ಕಾಯ ಮಾನಸಃ ಧ್ಯಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ವಿವಿಕ್ತ ಸೇವಿ ಲಗ್ವಾಸಿ ಯತವಾಕ್ಕಾಯ ಮಾನಸಃ ಧ್ಯಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಅದರ ಹಿಂದಿನ ಶ್ಲೋಕದಲ್ಲಿ ಬುದ್ಧಿ ಶುದ್ಧವಾಗಿರಬೇಕು ಮತ್ತು ಧೃತಿ ಅನ್ನತಕ್ಕಂದಿರಬೇಕು. ಆ ಧೃತಿಯಿಂದ ಇಂದ್ರಿಯಗಳನ್ನು ಮನಸ್ಸನ್ನು ಹದ್ದಿನಲ್ಲಿ ಇಟ್ಕೊಂಡಿರಬೇಕು ಮತ್ತು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನತಕ್ಕ ವಿಷಯಗಳನ್ನು ತ್ಯಾಗ ಮಾಡಿರಬೇಕು. ರಾಗದ್ವೇಷ ಅನ್ನತಕ್ಕ ಇರಬಾರ್ದು ಅಂತೇಳಿದ್ರು. ವಿವಿಕ್ತ ಸೇವಿ ಅಂದರೆ ಏಕಾಂತದಲ್ಲಿರಬೇಕು. ಅದನ್ನು ಬೆಳಿಗ್ಗೆ ನಾನು ಸಾಕಷ್ಟು ವಿವರಣೆ ಆಗಿದೆ. ಆದರೆ ಕುಟುಂಬ ಜೀವನದಲ್ಲಿ ಏಕಾಂತ ಹೇಗೆ ಸಾಧ್ಯ ಅನ್ನತಕ್ಕಂಥದ್ದಕ್ಕೆ ಡಿ ವಿ ಜಿಯವರ ಕೆಲವು ಮಂತ್ರಿತ್ವ ಮಾತುಗಳನ್ನು ಹೇಳಿದ್ದೆ. ಅದು ಇನ್ನೂ ಕೆಲವು ಕಡೆ ಅವರು ಭಾಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಯಾವ ರೀತಿ ಏಕಾಂತ ಅನ್ನತಕ್ಕಂಥದ್ದು ನಮಗೆ ಸಾಧ್ಯ ಅನ್ನೋದನ್ನು. ಕೆಟ್ಟ ಪ್ರಪಂಚವಿದು ಸುಟ್ಟ ಕರಿ ನರ ಮನಸ್ಸು, ಬಿಟ್ಟು ಬಿಡಲಾರದನ್ನು ಕಟ್ಟುಕಡೆ ಮಷ್ಟು, ಮುಟ್ಟಿ ಮುಟ್ಟದ ಓಲ್, ಅದು ಮುಟ್ಟಿ ಮುಟ್ಟದ ಓಲ್ ಉಪಾಯದಿಂದ ನೋಡೋದು. ಗಟ್ಟಿ ಪುರುಳೇನಲ್ಲ ಮಂಕುತಿಮ್ಮ. ಅಂದರೆ ಕೆಟ್ಟ ಪ್ರಪಂಚವಿದು. ಪ್ರಪಂಚ ಅನ್ನತಕ್ಕಂಥದ್ದು ಕೆಟ್ಟದ್ದು ಅಂದರೆ ಪ್ರಪಂಚ ಕೆಟ್ಟದ್ದಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಮೂರ್ಖರಾಗಿ ಅದನ್ನು ಜೀವನ ಮಾಡ್ತಿದ್ದೀವಲ್ಲ, ಆ ನಮ್ಮ ಮೂರ್ಖತ್ವನೇ ಕೆಟ್ಟದ್ದು ಅಲ್ಲ. ಸುಟ್ಟ ಕರಿ ನರ ಮನಸ್ಸು, ಮನಸ್ಸಾಗಿದೆ ಅಂದರೆ ಈಜಲಿದ್ದಾಗಿದೆ ಅಂತ ಈಜಲು. ಅದಕ್ಕೆ ಏನನ್ನ ಅಂದ ಇದೆಯೋ ವಾಸನೆ ಇದೆಯೋ ಏನಿದೆ, ಅದೇ ರೀತಿ ನರ ಮನಸ್ಸು. ನಮ್ಮ ಮನಸ್ಸು ಕೂಡ ಆ ರೀತಿ ಇದೆ. ಬಿಟ್ಟು ಬಿಡೋದನ್ನು ಪ್ರಪಂಚ ಸಂಬಂಧ ಬಿಟ್ಟು ಬಿಡೋಣ ಅಂದರೆ ಸಾಧ್ಯವಿಲ್ಲ. ಅದು ಅರ್ಥವಾಗಲ್ಲ. ನಾನು ಹೇಳಿದಲ್ಲ, ಭಗವಾನ್ ಬುದ್ಧ ಎದ್ದಾಗ ಎದುರೋಕ್ಕಾಗಲ್ಲ ಅಲ್ಲ. ಹೋಗಲಿ, ಕಟ್ಟಿಕೊಂಡೆ ಮಷ್ಟು. ಅದ್ರ ಜೊತೆಗೆ ಇದ್ದರೆ, ಪ್ರಪಂಚದ ಜೊತೆಗೆ ಇದ್ದರೆ ಮಷ್ಟು ಅಂದರೆ ಇಲ್ಲಿ ಹೇಳ್ತಾರೆ, ಕಟ್ಟಿಕೊಂಡರೆ ಬಗ್ಗಡದ ಕೊಳೆ, ಭಾಳಷ್ಟು ಬಗ್ಗಡ ಕಟ್ಟಿಕೊಂಡ್ರೆ.
ಬಿಟ್ಟು ಬಿಡೋಣ ಅಂದರೆ ಸಾಧ್ಯವಿಲ್ಲ. ಮತ್ತು ಏನು ಮಾಡಬೇಕು ಇವಾಗ? ಮುಟ್ಟಿ ಮುಟ್ಟದ ಹೋಲ್ ಉಪಾಯ ನಿಮ್ಮ ನೋಡೋದು. ಮುಟ್ಟಿ ಮುಟ್ಟದ ಹೋಲ್ ಈ ಇದರಲ್ಲಿ ಅದೇ ಜೆನ್ ಫಿಲಾಸಫಿನಲ್ಲಿ ಒಂದು ಹೇಳ್ತಾರೆ, ಕ್ರಾಸ್ ದಿ ರಿವರ್ ಬಟ್ ಫೀಟ್ ಶುಡ್ ನಾಟ್ ಡಿವೈಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ನದಿಯನ್ನು ದಾಟ್ಕೋ, ನದಿಯನ್ನು ದಾಟ್ಕೋ, ಆದರೆ ಪಾದಕ್ಕೆ ನೀರು ತಗಲಿರೋ ನೋಡ್ಕೊ. ಅರ್ಥವಾಯ್ತು? ನದಿಯನ್ನು ದಾಟು, ಪಾದಗಳಿಗೆ ನೀರು ತಗಲಿರೋ ನೋಡ್ಕೋ. ಅಂದರೆ ಸಂಸಾರವನ್ನು ದಾಟು, ಸಂಸಾರದಲ್ಲಿರೋ ಸಂಸಾರ ನೀನು ಅಂಟ್ಕೊಂಡಿರ ನೋಡ್ಕೋ. ಮುಟ್ಟಿ ಮುಟ್ಟದೋಲ್ ಉಪಾಯದಿಂದ ನೋಡೋದನು ಗಟ್ಟಿ ಕುರುಳೇನಲ್ಲ. ಆ ಸಂಸಾರ ಅನ್ನತಕ್ಕಂಥದ್ದು ಏನೋ ಒಂದು ಸತ್ವ ಇರತಕ್ಕಂಥ ಗಟ್ಟಿಯಾದ ವಸ್ತು ಏನಲ್ಲ. ಅದಕ್ಕೋಸ್ಕರ ಮುಟ್ಟಿ ಮುಟ್ಟದ ಹೋಲ್ ಅಂತಾರಲ್ಲ, ಆ ರೀತಿ ಇರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತು ನಿಜವಾಗಿ ನಮಗೆ ಧೈರ್ಯ ಬರಬೇಕು. ಏನೇ ಕಷ್ಟವಲ್ಲಿ ನಾವು ನೆಮ್ಮದಿಯಾಗಿರಬೇಕು, ಯಾವುದಕ್ಕೂ ಭಯಪಡಬಾರ್ದು ಅನ್ನೋದು ಇರಬೇಕಾದ್ರೆ ಯಾವ ರೀತಿ ಇರಬೇಕು? ಈಶ್ವರ ವಿಷ್ಣು ಒಂದ್ಸಲ ಒಟ್ಟಿಗೆ ಸೇರ್ತಾರಂತೆ. ಈಶ್ವರ ವಿಷ್ಣು ಸರಿ, ಆ ವಿಷ್ಣು ಗರುಡ ಪಕ್ಷಿನ ವಾಹನದಲ್ಲಿ ಬಂದಿರ್ತಾನೆ. ಸರಿ, ಈಶ್ವರ ವಿಷ್ಣು ಇಬ್ಬರು ಮಾತಾಡ್ತಾ ಇದ್ರೆ ಈಶ್ವರ ಕುತ್ತಿಗೆಲಿರ್ತಕ್ಕಂಥ ಹಾವು ಆ ಗರುಡ ಪಕ್ಷಿನ ಬುಸ್ತದಂತೆ. ಅದಕ್ಕೆ ಗರುಡ ಪಕ್ಷಿ ಹೇಳುತ್ತಂತೆ, ಜಾನಾಮಿ ನಾಗೇಂದ್ರ ತವ ಪ್ರಭಾವ. ಹೇ ನಾಗೇಂದ್ರ, ನಿನ್ನ ಶಕ್ತಿ ಏನು ಅಂತ ನನಗೆ ಗೊತ್ತು. ಹೌದಾ? ನಾನು ನೋಡೋದನ್ನೇ ನನ್ನ ಉತ್ತರವಾಗಿ ಸೇರ್ಕೊಡ್ತೇನೆ, ಅದು ನನಗೆ ಗೊತ್ತು. ಮತ್ತು ಇವಾಗ ಯಾಕೆ ಬುಸ್ತಂತಿದೆಯಾ ಅಂದರೆ, ಜಾನಾಮಿ ನಾಗೇಂದ್ರ ತವ ಪ್ರಭಾವ ಶಂಕರಸ್ಥ ಕಂಠವೇನ ನಾಗರ್ಜಸಿ. ಶಂಕರನ ಕುತ್ತಿಗೆಯಲ್ಲಿ ಇದ್ದೀಯ ಆದ ಕಾರಣ ನಿಂಗೆ ನನ್ನ ಮೇಲೆ ಬುಸ್ತನ ಶಕ್ತಿ ಬಂತು. ಇಲ್ದಿದ್ರೆ ಅದೇ ರೀತಿ ನಾವು ಆ ಪರಮಾತ್ಮನನ್ನೇ ಅಂಟ್ಕೊಂಡಿದ್ರೆ, ಪರಮಾತ್ಮಕ್ಕೆ ಅಂಟ್ಕೊಂಡಿದ್ರೆ ಬುಸ್ತನ ಶಕ್ತಿನೂ ಬರುತ್ತೆ. ಅಷ್ಟೇ ಅಲ್ಲ, ಯಾರನ್ನ ಬುಸ್ತನ್ಬೇಕಾದಿಲ್ಲ, ಯಾರನ್ನ ಬುಸ್ತಂದ್ರೆ ತಡ್ಕೊಳ್ಳೋ ಸಮಾಧಾನನೂ ಬರುತ್ತೆ. ಆ ರೀತಿ ಅಂಟಿದ್ದೀರ ಅನ್ನತಕ್ಕಂಥ ಸಮಸ್ಯೆ ಇದ್ದರೆ ಅಂಥವ್ರಿಗೆ ಆತ್ಮಜ್ಞಾನ ಆಗುತ್ತೆ ಹೊರತು ಬೆಳಗ್ಗೆ ಎದ್ದ ರಾತ್ರಿ ತನಕ ಅವರಾಗೆ ಇವರಿಗೆ ಅದಾಗೆ ಇದೀಗೆ ಗೋಳಾಡ್ತಿದ್ರೆ ಈ ದೇವ್ರ ಚಿಂತೆ ಎಲ್ಲ ನಡೆಯುತ್ತೆ. ಅದು ಆ ಕಾರಣ. ಮತ್ತು ಇನ್ನೊಂದು ವಿವಿಕ್ತ ದೇಸಿ ಲಗ್ವಾಸಿ, ವಿವಿಕ್ತ ಸೇವಿ ಲಗ್ವಾಸಿ ಅಂದರೆ ಅಲ್ಪಾಹಾರ ಅನ್ನತಕ್ಕನ್ನ ತಗೊಳ್ಳೋದು ಅಂತ ನೋಡಿದ್ವಿ. ವಿವಿಕ್ತ ಸೇವಿ ಲಗ್ವಾಸಿ ಅಂದರೆ ಅಲ್ಪಾಹಾರ ತಗೊಳ್ತಕ್ಕಂಥದ್ದು. ಮತ್ತು ಏಕಾಂತ ಮನಸ್ಸಲ್ಲಿ ಬೇರೆ ಏನು ವ್ಯವಹಾರ ಹಚ್ಕೊಳ್ತೀರ, ಏಕಾಂತಗಿರತಕ್ಕಂಥದ್ರಿಂದ ನಿದ್ದೆ ಹೋಗುತ್ತೆ. ಹೌದಾ? ಮನಸ್ಸು ಚಂಚಲತ್ವ ಅನ್ನತಕ್ಕ ಹೋಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಶಕ್ತಿ ಬರುತ್ತೆ ಅಂತ ಹೇಳಿದೆ. ಮತ್ತು ಇದು ವಿವಿಕ್ತ ಸೇವಿ ಲಗ್ವಾಸಿ ಅನ್ನೋಕ್ಕೆ ಬಹುಶಃ 6ನೇ ಅಧ್ಯಾಯದಲ್ಲೇ 17ನೇ ಅಧ್ಯಾಯದ 8ನೇ ಶ್ಲೋಕ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ? ಎಂಥ ಆಹಾರ ತಗೋಬೇಕಪ್ಪ? ಆಯುಷ್ ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನ. ನಮ್ಮ ಆಯುಷ್ ಜಾಸ್ತಿ ಆಗಬೇಕು, ಅಂಥ ಆಹಾರ ತಗೋಬೇಕು. ಆಹಾರ ಅಂದರೆ ಆಕ್ರಿಯತೆ ಆಹಾರ, ಹೊರಗಿನ ಜಗತ್ತಿಂದ ಏನೇನು ಒಳಗೆ ತಗೊಳ್ತೀವೋ ಅದೆಲ್ಲ ಆಹಾರ. ಅದು ಎಂಥದ್ದಾಗಬೇಕಂದ್ರೆ ಆಯುಷ್ ಜಾಸ್ತಿ ಆಗಬೇಕು, ಸತ್ವ ಶರೀರದ ಆರೋಗ್ಯ ಕೆಡಿಸಬಾರ್ದು, ಶರೀರಕ್ಕೆ ಬಲ ಅನ್ನತಕ್ಕಂಥದ್ದು ಬರಬೇಕು. ಸತ್ವ ಬಲ ಆರೋಗ್ಯ, ಶರೀರ ಅನ್ನತಕ್ಕಂಥ ಆರೋಗ್ಯವಾಗಿರಬೇಕು, ಸುಖವಾಗಿರಬೇಕು. 3 ದಿವಸಕ್ಕೊಂದು ಕಾಯಿಲೆ, ಮನೆಗೆ ಬಾ ಮತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗ. ಅದು ಈಗಿನ ಕಾಲದಲ್ಲಂತೂ ಭಾಳ ಕಷ್ಟ. ನಿಜವಾಗ್ಲೂ ಅವರು ಟ್ರೀಟ್ಮೆಂಟ್ ಕೊಡ್ತಾರೋ ಇಲ್ಲ ಮೋಸ ಮಾಡ್ತಾರೋ, ಯಾಕೆ ನಮ್ಮ ದೇಶದಲ್ಲಿ ಯಾರೂ ಕಂಟ್ರೋಲ್ ಇಲ್ಲ. ಈ ನರ್ಸಿಂಗು ಗೌರ್ಮೆಂಟ್ ಆಸ್ಪತ್ರೆಗೆಲ್ಲ ಪ್ರಾಣ ಹೋಗುತ್ತೆ, ನರ್ಸಿಂಗ್ ಹೋದ್ರೆ ಪ್ರಾಣನೂ ಹೋಗುತ್ತೆ, ದುಡ್ಡು ಹೋಗುತ್ತೆ. ಈಗ ಕಂಟ್ರೋಲ್ ಇಲ್ಲ. ಹೀಗಿರಬೇಕಾದ್ರೆ ಆಹಾರ ಅಂತಕ್ಕ ಮೇಂಟೈನ್ ಮಾಡಿದ್ರೆ ಮತ್ತೆ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇರಲ್ಲ. ಸುಖವಾಗಿರ್ಬೋದು. ಎಂಥ ಆಹಾರ? ಆಯು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವರ್ಧನ ರಸ್ಯ ಅಂದರೆ
ರುಚಿಯಾಗಿರ್ತಕ್ಕಂಥ ಆಹಾರ ತಗೋಬೋದು. ಆದರೆ ರುಚಿ ಅಂದರೆ ಎಂಥ ರುಚಿಯಪ್ಪ, ನಮ್ಮ ಆರೋಗ್ಯ ಕೆಡಿಸ್ಬಾರ್ದು ಆ ರುಚಿ. ಇವು ಭಾಳಷ್ಟು ಕೇವಲ ಬಾಯಿ ರುಚಿಗೆ ತಿಂತೀವಿ ಹೊರತು ಶರೀರಕ್ಕೆ ಏನು ಪ್ರಯೋಜನ ಇಲ್ಲ. ಇದು ಸಕ್ಕರೆ ಯಾವುದೇ ರೀತಿ ಶರೀರಕ್ಕೆ ಪ್ರಯೋಜನ ಇಲ್ಲ ಅಂತಾರೆ. ಇವಾಗ ಹೇಳ್ತಾರೆ ಪೋಷಕರ ಹೇಳಿಲ್ಲ, ಇವಾಗ ಹೇಳ್ತಾರೆ ಯಾಕೆ ಶುಗರ್ ಜಾಸ್ತಿ ಆಯಿತು ಅಂತ ಈಗ ಹೇಳ್ತಾರೆ. ಯಾವುದೇ ರೀತಿ ನಮ್ಮ ಶರೀರಕ್ಕೆ ಪ್ರಯೋಜನ ಇಲ್ಲ. ಮತ್ತು ಯಾಕೆ ತಗೊಳ್ತಾರೆ ಜನ ಅಂದರೆ ಬೆಳ್ಳಗಿದೆ ಅಂತ ಅಷ್ಟೇ. ಬೆಲ್ಲನ ಯಾಕೆ ಉಪಯೋಗಿಸೋದು ಬಿಟ್ಟರು ಸಕ್ಕರೆನ ಹೀಗೆ ಹಾಕ್ಬಿಟ್ಟು ಕಲಕ್ಬಿಟ್ರೆ ಅದು ಸೇರೋಗುತ್ತೆ ಅಲ್ವಾ ನೀರಲ್ಲಿ ಕಾಫಿ. ಬೆಲ್ಲ ಅದು ಹಾಗಲ್ಲ. ಒಲೆ ಮೇಲೆ ಒಂದೆರಡು ನಿಮಿಷ ಅದನ್ನು ಕರಗೋ ತನಕ ಇಟ್ಟಿರಬೇಕು. ಮತ್ತು ಅದು ಉಂಡೆ ಅದನ್ನು ಪುಡಿ ಮಾಡಬೇಕು ಮತ್ತು ಕಪ್ಪಗಿರುತ್ತೆ. ಈ ಸಕ್ಕರೆ ಆದರೆ ಚೆನ್ನಾಗಿದೆ ಬೆಳ್ಳಿಗೆ ಅಂತ. ಮತ್ತು ಶರೀರಕ್ಕೆ ವಿರೋಧ ಮಾಡೋದ್ರ ಪ್ರಯೋಜನ ಇಲ್ಲ. ಮತ್ತು ಇದು ಈ ಅಲ್ಲ ಇಂಥವು ಸಾಕಷ್ಟಿವೆ, ಒಂದು 2-3 ಹೇಳ್ತೀನಿ. ಆಲೂ ಚಿಪ್ಸು, ಆಲೂಗೆಡ್ಡೆ ಚಿಪ್ಸು. ಆಲೂಗೆಡ್ಡೆ ಶರೀರಕ್ಕೆ ಸ್ವಲ್ಪ ಸಹಾಯ ಮಾಡುತ್ತೆ. ಆಲೂಗೆಡ್ಡೆ ಚಿಪ್ಸು ಏನು ಪ್ರಯೋಜನ ಇಲ್ಲ, ಶರೀರಕ್ಕೆ ಯಾವುದೇ ರೀತಿ ಪ್ರಯೋಜನ. ಮತ್ತು ಯಾಕೆ ತಿಂತಾರೆ? ಹಪ್ಪಳ ಸೊಳ್ಳಿಗೆ ಏನು ಪ್ರಯೋಜನ? ಏನು ಅದರಲ್ಲಿ ಸಾರ ಏನಿದೆ? ಇಲ್ಲ. ಮತ್ತು ಯಾಕೆ ತಿಂತೀವಿ? ನಾಲ್ಗೆಗೋಸ್ಕರ. ಉಪ್ಪಿನಕಾಯಿ ಈಗಿನ ಲೇಟೆಸ್ಟ್ ಇನ್ವೆಸ್ಟಿಗೇಷನ್ನು ನಮ್ಮ ಜೀರ್ಣಶಕ್ತಿನ ಹಾಳು ಮಾಡುತ್ತಂತೆ ಉಪ್ಪಿನಕಾಯಿ. ಬಟ್ ಯಾಕಪ್ಪ ಇವೆಲ್ಲ ತಿಂತೀವಿ ಅಂದರೆ ನಾಲ್ಗೆ ತಿನ್ನಬೇಕಾದ್ರೆ ರುಚಿ ಇರಬೇಕು. ಆದರೆ ನಾಲ್ಗೆ ಪ್ರಾಧಾನ್ಯತೆ ಕೊಟ್ಟು ತಿನ್ನಬಾರ್ದು. ಮತ್ತು ಯಾವುದೇ ಪ್ರಾಧಾನ್ಯತೆ ನಮ್ಮ ಆರೋಗ್ಯನ ಪಥ್ಯಂ ಆರೋಗ್ಯನ ಕೆಡಿಸ್ಬಾರ್ದು, ಅದಕ್ಕೆ ಪ್ರಾಧಾನ್ಯತೆ ಕೊಡಬೇಕು. ಅದೇ ರಸ್ಯ ಮತ್ತು ರಹಸ್ಯವಾಗಿ ರುಚಿಯಿಂದೊಡಗೂಡಿದ ಸ್ನಿಗ್ಧವಾದ ಅಂದರೆ ಜಿಡ್ಡುಳ್ಳ ಜಿಡ್ಡಿರಬೇಕು. ಆದರೆ ವಿಪರೀತವಾಗಿರತಕ್ಕಂಥ ಎಣ್ಣೆ ಆಗಲಿ ಅಥವಾ ಬಾಂಡೆಲ್ಲ ಹಾಕಿಬಿಡ್ತಾರೆ, ಏನೋ ಒಂದು ಕರೀತಾರೆ, ಇನ್ನೂ ಸ್ವಲ್ಪ ಎಣ್ಣೆ ಒಳ್ಳಿರುತ್ತೆ, ಅದನ್ನು ಹಾಗೆ ಇಟ್ಟಿರ್ತಾರೆ. ಮತ್ತೆ ಅದೇ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಕರೀತಾರೆ. ಈ ಅಂಗಡಿಗಳೆಲ್ಲ ಮಾಡೋದು ಹಾಗೆ, ಮನೆಗಳೆಲ್ಲ ಕೇಳೋದು ಹಾಗೆ ಮಾಡ್ತಾರೆ. ಆದರೆ ಅದು ಆರೋಗ್ಯನ ಹಾಳು ಮಾಡುತ್ತೆ. ಜಿಡ್ಡು ಇರಬೇಕು, ಆರೋಗ್ಯಕ್ಕೆ ಅನುಕೂಲವಾಗಿರ್ತಕ್ಕಂಥ ಜಿಡ್ಡು ಇರಬೇಕು, ಹೆಚ್ಚಿಗೆ ಇರಬಾರ್ದು. ಮತ್ತು ಸ್ಥಿರವಾದ ತಗೊಂಡ್ವಿ ಅಂದರೆ ದೇಹದಲ್ಲಿ ಸಾಕಷ್ಟು ದೀರ್ಘಕಾಲ ಇರಬೇಕು. ಸ್ವಾಮಿಗಳು ಅದೇ ಬರುತ್ತಾರೆ, ಒಂದು ಸಲ ತಿಂದರೆ ಬಹಳ ಹೊತ್ತಿನವರೆಗೂ ಹಸಿವಾಗದಂತೆ ಇರುವ ಆಹಾರ ತಗೋಬೇಕು. ಒಂದು ಸಲ ತಿಂದ್ವಿ ಅಂದರೆ ಮತ್ತೆ ಹಸಿವು ಅನ್ನತಕ್ಕಂಥದ್ದು ಆಗಬಾರ್ದು. ಮತ್ತು ಸರಿಯಾಗಿ ತಗೋಬೇಕು. ಅಕಾಲ ಯಾವುದೋ ಕಾಲದಲ್ಲಿ, ಯಾಕೆಂದರೆ ಜೀರ್ಣ ಮಾಡತಕ್ಕಂಥ ಕ್ರಿಯೆ ಏನಿದೆಯೋ ಅದು ಆ ಟೈಮ್ ಸರಿಯಾಗಿ ರೆಡಿ ಆಗುತ್ತಂತೆ. ಇವಾಗ ಇವ್ನು ತಿಂತಾನೆ, ನಾನು ಜೀರ್ಣ ಮಾಡೋಕ್ಕೆ ರೆಡಿಯಾಗಿರಬೇಕು ಅಂತ. ನಾನು ಯಾವ್ಯಾವ ಟೈಮ್ಗೆ ತಿಂದರೆ ಅಯ್ಯೋ ಇನ್ನು ಯಾವಾಗ ತಿಂತಾನೆ ಬಿಡು ನಮ್ಗೆ ಯಾಕೆ ನಾನು ಸುಮ್ಮನೆ ಆಗುತ್ತೆ ಅಂತವು. ಅದಕ್ಕೋಸ್ಕರ ಸಮಯಕ್ಕೆ ಸರಿಯಾಗಿ ತಗೋಬೇಕು, ಆರೋಗ್ಯವಾಗಿ ತಗೋಬೇಕು, ರುಚಿಯಾಗಿರಬೇಕು. ಆದರೆ ಶರೀರ ಆರೋಗ್ಯನ ಕೆಡಿಸಬಾರ್ದು. ಸ್ಥಿರವಾದ ದೇಹದ ಬಹುಕಾಲ ಬಾಳಿಕೆ ಬರುವ ಹೃದಯಕ್ಕೆ ಮೆಚ್ಚಾದ ಅಂದರೆ ಆರೋಗ್ಯಕ್ಕೆ ಅನುಕೂಲ ಇರಬೇಕು ಅಂಥ ಆಹಾರವನ್ನು ತಗೋಬೇಕು. ಅದು ಸಾತ್ವಿಕವಾಗಿರ್ತಕ್ಕಂಥ ಆಹಾರ ಅಂತಾರೆ. ಇನ್ನು ಮುಂದಕ್ಕೆ ವಿಯುಕ್ತ ಸೇವಿ ಲಗ್ವಾಸಿ ಯಥವಾಕ್ಕಾಯ ಮಾನಸ, ಮನಸ್ಸು ವಾಕು ಮತ್ತು ಶರೀರ ಅನ್ನತಕ್ಕಂಥ ಇಂದ್ರಿಯಗಳು ನಮ್ಮ ವಿವೇಕದಲ್ಲಿರಬೇಕು. ಧ್ಯಾನ ಯೋಗ ಬರುವ ನಿತ್ಯಂ, ಆತ್ಮಚಿಂತನೆಯೇ ಧ್ಯಾನ. ಧ್ಯಾನಂ ಆತ್ಮಸ್ವರೂಪ ಚಿಂತನಂ. ಮತ್ತೊಂದು ಕಡೆ ಬರೀತಾರೆ ಧ್ಯಾನಂ ನಾಮ ಆತ್ಮಚಿಂತನಂ. ಆತ್ಮಚಿಂತನ ಅಂದರೆ ಈಗ ಶ್ರವಣ ಮಾಡಬೇಕು, ನಂತರ ಶ್ರವಣ ಮಾಡಿದ ಅರ್ಥ ಆಗಿದೆಯೋ ಇಲ್ವೋ ಮನಸ್ಸನ್ನು ನೋಡ್ಕೋಬೇಕು. ಅರ್ಥ ಆಗಿಲ್ಲ ಅಂದರೆ ಮನನ ಮಾಡಬೇಕು. ಮನನ ಅಂದರೆ ನಮಗೆ ಬಂದಂಥ ಸಂದೇಹಗಳಿಗೆ ಸಮಾಧಾನ ಕಂಡಿಟ್ಕೋಬೇಕು. ಅದನ್ನು ಇಂದ್ರಿಯಾನುಭವದಿಂದ ಅಲ್ಲ, ಮನೋಬುದ್ಧಿ ಅನುಭವದಿಂದ ಅಲ್ಲ, ಇಂದ್ರಿಯ ಮನಸ್ಸು ಬುದ್ಧಿ ಮತ್ತು ಬಿಟ್ಟು ನಮ್ಮಲ್ಲಿ ಇನ್ನೊಂದು ಅನುಭವ ಇದೆ, ಅದನ್ನು ತಗೊಂಡು ವಿವೇಕ ಮಾಡಬೇಕು. ಅದು ಆಗಲಿಲ್ಲ, ಏಕಾಂತದಲ್ಲಿ ಕೂತ್ಕೊಂಡು ಹೊರಗಿನಿಂದ
ಬಿಡಿಸ್ಕೊಂಡು ಹಿಂದಿಲಿದೆ ಅಂದರೆ ಮನಸ್ಸಿಂದಲೇ ಇದೆ. ನಿಮ್ಮ ಮನಸ್ಸು ಕೆಲಸ ಮಾಡ್ತಿಲ್ಲ, ಅವಾಗ ಹೊರಗಿನ ವಿಷಯ ಗೊತ್ತಾಗುತ್ತೋ. ಆದ ಕಾರಣ ಇಂದ್ರಿಯಾತ್ಮಕ ಜಗತ್ತು. ಪ್ರಪಂಚ ಅಂದರೆ ಇಂದ್ರಿಯವೇ. ಇಂದ್ರಿಯಗಳು ಅನ್ನತಕ್ಕಂಥ ಯಾವುದೇ ಕೆಲಸ ಮಾಡ್ತಾರೆ ಮನಸ್ಸಿಂದ. ಮನೋ ಮಾತ್ರ ಜಗತ್ತು. ಪ್ರಪಂಚ ಅಂದರೆ ಮನಸ್ಸು ಮಾತ್ರವೇ. ನಿಮಗೆ ಮನಸ್ಸು ಇಲ್ಲ, ಪ್ರಪಂಚ ಅನುಭವ ಬರುತ್ತೋ. ನಮ್ಮ ಮನಸ್ಸು ಇಷ್ಟ ಕಾಣ್ತಿದೆ. ಮನಸ್ಸನ್ನು ಸಂಕಲ್ಪ ವಿಕಲ್ಪ, ಹೌದಾ? ಸಂಕಲ್ಪ ವಿಕಲ್ಪ ಅಂದರೆ ಹೋಗೋಣ ಬೇಡ, ಪ್ರಪಂಚಕ್ಕೆ ಹೋಗೋಣ ಬೇಡ, ಪ್ರಪಂಚಕ್ಕೆ ಹೋಗೋಣ ಬೇಡ, ಇಲ್ಲೇ ಜಾಸ್ತಿ ಸಮಸ್ಯೆ ಬರೋದು. ಬೇರೆ ಟಿ ವಿ ಚಾನಲ್ ಹಾಕ್ಬೇಕಾದ್ರೆ ಹಾಕೋಣ ಬೇಡ ಅನ್ನೋದೇ ಇಲ್ಲ, ಹೌದಾ? ಈ ಹೋಗೋಣ ಬೇಡ ಅನ್ನತಕ್ಕ ಸಂಕಲ್ಪ ವಿಕಲ್ಪ ಇದೆಯೋ ಇದು ಮನಸ್ಸಂತಾರೆ. ನೀವು ಹೋಗೋಣ ನಡಿ, ಪಾಪ ಏನೋ ನಿಮಗೋಸ್ಕರ ಅಂತ ಹೇಳ್ತಿದ್ರೆ ಎಫ್ ಸಿ ಹೇಳ್ತಾರೆ, ಏನು ಪುಣ್ಯ ಮಾಡಿದ್ವೋ ಹೋಗೋಣ ನಡಿ ಅಂತ ನಿಶ್ಚಯ ಮಾಡಿದ್ರೆ ಅದು ಬುದ್ಧಿ ಅಂತಾರೆ. ಆ ಬುದ್ಧಿ ನನ್ನ ಕೈಯಲ್ಲಿ ಬುದ್ಧಿ. ನಾನು ಅಂದರೆ ನಾನು ಅನ್ನತಕ್ಕ ಅನಿಸಿಕೆ ಇದ್ದಾಗಲೂ ಇದ್ದೀನಿ, ಅನಿಸಿಕೆ ಇಲ್ದಿರೋ ಇರ್ತೀನಿ. ಅನಿಸಿಕೆ ಇಲ್ದಿರೋ ಯಾವ ನಾನು ಅನ್ನೋದಿದೆಯೋ ಅದೇನೇ ಇಷ್ಟ ಪ್ರಪಂಚನೂ ಅಂತ ಇಲ್ಲಿ ನಿತ್ಯಂ ಅನ್ನೋ ಶಬ್ದ ಉಪಯೋಗಿಸ್ತಾರೆ. ಬಟ್ ಇದು ಭಾಷೆಯಲ್ಲಿ ಏನು ಬರೀತಾರೋ ಅದನ್ನು ಹೇಳಲಿಕ್ಕೆ ನನಗೆ ಸ್ವಲ್ಪ ಭಯ. ಯಾಕೆಂದರೆ ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಭಾಷ್ಯ ಬರೆದಿರೋ ಅಥವಾ ಅರ್ಜುನನೇ ಮನಸ್ಸಲ್ಲಿ ಇಟ್ಕೊಂಡು ಭಾಷ್ಯ ಬರೆದ್ರೋ ಅಥವಾ ಅಧಿಕಾರಿ ಅನ್ನತಕ್ಕ ಇಟ್ಕೊಂಡು ಬರೆದೋ ಗೊತ್ತಿಲ್ಲ. ನಿತ್ಯಂ ಅನ್ನತಕ್ಕ ಶಬ್ದ ಉಪಯೋಗಿಸಿರೋದ್ರಿಂದ ಏನು ಹೇಳ್ತಾರೆ, ಮಂತ್ರ ಜಪಾದಿ ಅನ್ಯ ಕರ್ತವ್ಯ ಭಾವ ಪ್ರದರ್ಶನಾರ್ಥಂ. ಮಂತ್ರ ಜಪ ಇವೇನು ಮಾಡಬೇಡ, ಯಾವಾಗ ಆತ್ಮಚಿಂತನಲ್ಲಿರು ಅಂತ ಹೇಳ್ತಿರಂತೆ. ಆದರೆ ಯಾರಿಗದು? ಯಾರಾದರೆ ಶ್ರವಣದಲ್ಲಿ ಕೂತ್ಕೊಂಡು ನಿದ್ದೆ ಮಾಡಲ್ಲ, ಶ್ರವಣ ಆದಮೇಲೆ ಗಂಟೆಗಳು ತೊಗೊಂಡು ಮತ್ತೆ ಅಧ್ಯಯನ ಮಾಡ್ತಾರೋ, ಮತ್ತು ಕೆಲಸ ಮಾಡತಕ್ಕಂಥ ಸಮಯದಲ್ಲಿ ಇಲ್ಲಿ ಏನು ನಡೀತೋ ಅದೇ ದೃಷ್ಟಿನಲ್ಲಿ ಕೆಲಸ ಮಾಡ್ತಿರ್ತಾರೋ ಅಥವಾ ಅದನ್ನೇ ಚಿಂತೆ ಮಾಡ್ತಿರ್ತಾರೋ, ಅದು ಬಿಟ್ಟು ತಲೆಗೆ ಇನ್ನೇನು ಹೋಗಲ್ವೋ ಅಂಥವ್ರು ಜಪ ಮಾಡಬೇಡ ಅಂತ ಪರವಾಗಿಲ್ಲ. ಮಾಮೂಲಾಗಿ ನಮ್ಮಂಥವ್ರು ಹೇಳಿದ್ರೆ ಜಪಾನು ಬಿಟ್ವಿ, ಈ ಚಿಂತೆನೂ ಬಿಟ್ವಿ, ಮತ್ತೇನು ಟಿ ವಿ ಚಾನಲ್ ನೋಡ್ತಿದ್ವಿ. ಅದಕ್ಕೋಸ್ಕರ ಈ ನಿತ್ಯ ಬಂದಾಗ ನಿತ್ಯ ಗ್ರಹಣಂ ಮಂತ್ರ ಜಪಾದಿ ಅನ್ಯ ಕರ್ತವ್ಯ ಭಾವ ಪ್ರದರ್ಶನಾರ್ಥಂ. ಮಂತ್ರ ಜಪ ಇನ್ನು ಬೇರೆ ಯಾವ ಸಾಧನೆ ಇರಬಾರ್ದು ಅನ್ನೋಕ್ಕೋಸ್ಕರ ನಿತ್ಯಂ ಧ್ಯಾನಂ ಅಂತ ಹೇಳ್ತಾರೆ. ನಾವು ಯಾವ ರೀತಿ ಇದೀವಿ ನೋಡ್ಕೋಬೇಕು. ಒಂದು ವೇಳೆ ಸದಾ ಕಾಲ ಬೆಳಿಗ್ಗೆ ಎದ್ದ ರಾತ್ರಿ ಮಲಗೋ ತನಕ ಆತ್ಮಚಿಂತನೆ, ಅದು ಬಿಟ್ಟು ಬೇರೆ ಯಾವುದು ಮಾಡ್ತೀನಿ, ಬೇರೆ ಯಾವುದಕ್ಕೆ ಮನಸ್ಸು ಹೋಗ್ತಿಲ್ಲ. ಏನೇ ಕೆಲಸ ಮಾಡ್ತೀವಿ ಒಳಗಡೆ ಅದೇ ನಡೀತಿದೆ ಅಂದಾಗ ಸ್ವಾಮಿ ಕೇಳಿ ಇದೇ ಥರ ಇರಬೇಕು. ನಾವು ಸದಾ ಆತ್ಮಚಿಂತನೆಯಲ್ಲಿ ಇರಬೇಕು. ಹೌದಾ? ಒಂದು ವೇಳೆ ಅದಾಗಲಿಲ್ಲ ಅಂದರೆ ನಾನು ಆನಂದ ಸ್ವರೂಪ ಅಂದ್ಬಿಟ್ಟು ವ್ಯವಹಾರ ಮಾಡ್ತಿರ್ಬೇಕು. ವ್ಯವಹಾರ ಏನನ್ನಾಗಲಿ ಆನಂದವೇ. ಆ ಸ್ಥಿತಿಲಿ ಇರೋಕ್ಕಾದ್ರೆ ಇರಿ. ಒಂದು ವೇಳೆ ಅದಾಗಲಿಲ್ಲ, ಏನು ಕೆಲಸ ಮಾಡ್ತಿದ್ದೀರೋ ಅದನ್ನೇ ಗಮನಿಸೋಕ್ಕೆ ಪ್ರಯತ್ನ ಮಾಡಿ. ಅದು ಆಗಲಿಲ್ಲ, ಇಲ್ಲಿ ಏನು ಶ್ರವಣ ಮಾಡಿರ್ತೀರೋ ಅದನ್ನು ಮನಸ್ಸಿಗೆ ತಂದುಕೊಂಡು ಯೋಚನೆ ಮಾಡಲಿಕ್ಕೆ ಶುರು ಮಾಡಿ. ಅಯ್ಯೋ ಸ್ವಾಮೀಜಿ, ಆ ಸ್ವರೂಪ ಸ್ಥಿತಿ ಇದ್ದು ಮಾಡೋಕ್ಕಾಗಲ್ಲ. ಹೌದಾ? ಮಾಡೋ ಕೆಲಸನೇ ನೋಡೋಕ್ಕಾಗಲ್ಲ, ಎಲ್ಲರೂ ಹೋಗುತ್ತೆ ಮನಸ್ಸು. ಮತ್ತು ಈಗೇನೋ ಜ್ಞಾಪಕ ಇಟ್ಕೊಂಡು ಮಾಡಿ ಅಂತಿಲ್ಲ. ಹೌದಾ? ಇಲ್ಲಿ ಹೇಳಿದ್ದನ್ನು ಮನನ ಮಾಡಿ ಜ್ಞಾಪಿಸ್ಕೊಂಡು ವಿಚಾರ ಮಾಡ್ತೀರಿ ಅಂತಿಲ್ಲ. ಈ ಜ್ಞಾಪಕ ಇರೋದೇ ಇಲ್ಲ, ಅದು ಆಗಲ್ಲ. ಅಂದರೆ ಕನಿಷ್ಠ ಪಕ್ಷ ಏನೇ ಕೆಲಸ ಮಾಡ್ತಿದ್ರೆ ಮನಸ್ಸಿನಲ್ಲಿ ಅಜಪ, ನೀವು ಸಂಕಲ್ಪ ಇಲ್ದಿರ ಮಂತ್ರ ಜಪ ನಡೀತಿರ್ಬೇಕು. ಮಂತ್ರ ಜಪ ನಡೀತಿರ್ಬೇಕು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಸಾಂಬಾರು ಮಾಡ್ತಿದ್ದೀರಾ, ಇಲ್ಲ ಆಫೀಸಲ್ಲಿ ಕೆಲಸ ಮಾಡ್ತೀರಾ, ಅಂಗಡಿ ವ್ಯಾಪಾರ ಮಾಡ್ತಿದ್ದೀರಾ ಅಂದರೆ ಒಳಗಡೆ ಸಾಂಬಾರು ತಿರುಗಿಸ್ತಾ ಇದ್ದಾರೆ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ನಡಿಬೇಕು. ಅಯ್ಯೋ ಅದು ಆಗಲ್ಲ, ಅದು ಆಗಲ್ಲ. ಅಂದರೆ
ಮತ್ತೇನು ಮಾಡಬೇಕು? ವಿಧಿ ಬೆಪ್ಪನಲ್ಲ, ನೀನು ಅವಾಗ ಅಧಿಕಾರಿ ಅಲ್ಲ. ವಿಧಿ ಅನ್ನತಕ್ಕ ನೀನು ಬೆಪ್ಪಲ್ಲ, ನೀನು ಅವನ ಮೇಲೆ ಅಧಿಕಾರ ಮಾಡೋಕ್ಕಾಗಲ್ಲ. ಮತ್ತೇನು ಮಾಡುತ್ತೆ? ವಧೆ ತಂದು ಸಂಸಾರದಲ್ಲಿ ಅಥವಾ ಜೀವನದಲ್ಲಿ ವಧೆ ಕೊಟ್ಟು ಮತ್ತೆ ತಗೊಳಕ್ಕೆ ತಿಳಿಸುತ್ತೆ. ಅವಾಗ ಯಾವುದನ್ನು ನಾವು ಮಾಡ್ತೀವಿ ಅಂತೀವಿ, ಹೌದಾ? ಆದ ಕಾರಣ ಇಲ್ಲಿ ಧ್ಯಾನ ಬಂದಾಗ ಮಂತ್ರ ಜಪ ಅದು ಬೇಕಿಲ್ಲ ಅಂದರೆ ಯಾರಿಗೆ? ಅದೇ ಚಿಂತೆ ಮಾಡ್ತಿರ್ತಕ್ಕಂಥವ್ರಿಗೆ. ನಾವು ಆ ಸ್ಥಿತಿ ಇಲ್ಲ. ಆದ ಕಾರಣ ನಾವು ಬೆಳಿಗ್ಗೆ ಎದ್ದು ಒಂದು ಮಂತ್ರ ಜಪವನ್ನು ಮಾಡಿ, ನಾನು ಹೇಳ್ತೀನಿ, ಮಾಡಿದವ್ರು ಒಬ್ಬರು ನೋಡಲಿಲ್ಲ, ಒಬ್ಬರು ನೋಡಲಿಲ್ಲ ಮಾಡಿದವರು. ಮಂತ್ರ ಜಪ ಮಾಡಿ ನಂತರ ಯೋಗ ಬುದ್ಧಿಯಿಂದ ಜೀವನ ಮಾಡಿಕೊಂಡು ಸಮಯ ಸಿಕ್ತು ಅದು ಶ್ರವಣ ಮಾಡಬೇಕು. ಶ್ರವಣ ಅವಕಾಶ ಇಲ್ಲ, ಗ್ರಂಥ ಅಧ್ಯಯನ ಮಾಡಬೇಕು. ಸೊ ಈ ರೀತಿಯಲ್ಲಿ ಇರತಕ್ಕಂಥದ್ರಿಗೆ ಆತ್ಮಜ್ಞಾನ ಸಾಧ್ಯ. ತರತ ವೈರಾಗ್ಯಂ ವಿರಾಗ ಭಾವ ದುಷ್ಟ ಅದೃಷ್ಟೇಶು ವಿಶೇಷು ವೈತೃಷ್ಣ್ಯಂ. ದುಷ್ಟ ಅಂದರೆ ಕಣ್ಣಿಗೆ ಕಾಣ್ತಿರ್ತಕ್ಕಂಥ ಈ ಪ್ರಪಂಚ, ಇದರಲ್ಲಿ ನಮಗೆ ನಿಜವಾದ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತಗೋಬೇಕು. ಮನುಷ್ಯನ ಮನಸ್ಸು ಆ ಥರ ಆಗಲ್ಲ. ಯಾಕೆಂದರೆ ಈ ಮನಸ್ಸನ್ನು ತೃಪ್ತಿಪಡಿಸ್ಬೇಕು ಅಂತ ನೋಡ್ತೀವಿ. ಈ ಮನಸ್ಸಲ್ಲಿ ಒಂದಾದ್ಮೇಲೆ ಒಂದು ಆಸೆ ಬರ್ತಾ ಇರುತ್ತೆ. ಒಂದಾದ್ಮೇಲೆ ಒಂದು ಆಸೆ ಬರ್ತಾರೆ ಇರುತ್ತೆ. ಅನ್ನದ ಆತ್ರಕ್ಕಿಂತ ಚಿನ್ನದ ಆತ್ರ ತೀಕ್ಷ್ಣ, ಚಿನ್ನದ ಆತ್ರಕ್ಕಿಂತ ಹೆಣ್ಣು ಗಂಡುಲೆವು ಮನ್ನಣೆದ ಎಲ್ಲಕ್ಕೂ ತೀಕ್ಷ್ಣತನ ನುಂಗುವುದು ಆತ್ಮವೇ ಮಂಕುತಿಮ್ಮ. ಒಂದಾದ್ಮೇಲೆ ಒಂದು ಆಸೆ ಬರ್ತಾ ಇರುತ್ತೆ. ಮತ್ತು ಎಷ್ಟು ನಾವು ಸಂಪಾದಿಸ್ಕೊಂಡ್ರು ಇಷ್ಟು ದೊರಕಿದರೆ ಮತ್ತೆ ಇಷ್ಟರ ಆಸೆ, ಅಷ್ಟು ದೊರಕಿದರೆ ಮತ್ತಷ್ಟರ ಆಸೆ. ಎಷ್ಟು ಸಿಕ್ಕಿದ್ರು ಇನ್ನೂ ಅಷ್ಟು ಬೇಕು ಅನಿಸುತ್ತೆ. ಸರಿ, ಅಷ್ಟು ಮಾಡಿಕೊಂಡು ಇನ್ನೂ ಬೇಕು ಅನಿಸುತ್ತೆ. ಇನ್ನೊಂದು, ಈಗಿನ ಕಾಲಕ್ಕೆ ಇದ್ದಾರೆ ಪ್ರಗತಿಪರ ಚಿಂತಕರು, ಇವ್ರು ಮಾತಾಡ್ತಿರ್ತಾರೆ ಏನಂತ, ವೇದ ಅಂತ ನಮ್ಮನ್ನು ಕಾಲಿನ ಎಳೆಯುತ್ತೆ, ಜೀವನ ದುಃಖಮಯ ಅದು ಇದು ಅಂದ್ಬಿಟ್ಟು ಕಾಲಿನ ಎಳೆಯುತ್ತೆ. ಇದು ನಿರಾಶಾವಾದ. ನಾವು ಆಶಾವಾದಿಗಳಾಗಿರಬೇಕು. ಆಶಾವಾದಿ ಅಂದರೆ ಅದು ಅದಾಗುತ್ತೆ ಇದಾಗುತ್ತೆ ಅಂದ್ಬಿಟ್ಟು ಓಡ್ತಿರ್ಬೇಕು ಜಗತ್ತಲ್ಲಿ. ಈ ಎಲ್ಲ ದುಃಖಮಯ ಅಂತ ಕಾಲಿಗೆ ಎಳೀತಾರೆ. ಯಾರೋ ಒಬ್ಬರು ಗ್ರಂಥ ಬರೆದಿದ್ದಾರೆ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಶುದ್ಧ ಮೂರ್ಖ ಸರ್ಕಾರಗಳು. ಯಾವುದಂದರೆ ಇದು ಭಜಗೋವಿಂದ ವಿಯೋಗಗಳಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುತ್ಸಾರೆ ಕೃಪಯಾ ಪಾರೇ ಪಾಹಿ ಮುರಾರೆ. ಈ ಶ್ಲೋಕವನ್ನು ತಗೊಂಡು ಯಾರೊಬ್ಬರು ಗ್ರಂಥ ಬರ್ತಿದ್ದಾರೆ, ಜೀವಂತವಂತ ತಾಯಿ ಗರ್ಭವನ್ನು ಸೇರಿ ಭಯಪಟ್ಟಂತ ಹೇಳಿಗಳು ಗುಹೆಯನ್ನು ಸೇರಿದ್ರು ಅಂತ. ಅದಕ್ಕೆ ನ್ಯಾಷನಲ್ ಅವಾರ್ಡ್. ಜೀವಂತವಂತ ತಾಯಿ ಗರ್ಭವನ್ನು ಸೇರ್ಲಿಕ್ಕೆ ಭಯಪಟ್ಟು ಗುಹೆಯನ್ನು ಸೇರಲಿಲ್ಲ. ಜೀವಂತವಂತ ತಾಯಿ ಗರ್ಭವನ್ನು ಸೇರಿ ಮತ್ತೆ ಜನ್ಮ ಪಡೆದ್ರು ವ್ಯರ್ಥ ಅನ್ನತಕ್ಕಂಥ ವಸ್ತುಸ್ಥಿತಿಯನ್ನು ಕಂಡಿಟ್ಕೊಂಡು ಮತ್ತೆ ಸಾರ್ಥಕವಾದಂಥ ಜೀವನ ಯಾವುದು ಅನ್ನೋದಕ್ಕೂ ಹೇಳಿ ಸೇರೋದು, ಹೌದಾ? ಆದ ಕಾರಣ ನಿರಾಶಾವಾದ ಅಲ್ಲ, ಆಶಾವಾದನೂ ಅಲ್ಲ. ಮತ್ತೇನಪ್ಪ ಯಥಾರ್ಥವಾದ. ಯಥಾರ್ಥವಾದ ಅಂದರೆ ವಸ್ತುಸ್ಥಿತಿ ನೋಡು. ವಸ್ತುಸ್ಥಿತಿ ನೋಡಿದ್ರೆ ನಮಗೆ ಎಷ್ಟು ಸಂಪಾದಿಸ್ಕೊಂಡು ಸಾಕನ್ಸುತ್ತೆ. ಯಾರೋ ಒಬ್ಬ ಅಗಸ ರಾಜನ ಕೆಲಸ ಮಾಡ್ಕೊಂಡಿದ್ದಂತೆ. ಗಂಡ ಹೆಂಡತಿ ಇಬ್ಬರು ಬಟ್ಟೆ ಒಪ್ಕೊಡೋದು ರಾಜಿಗೆ. ಸರಿ, ಏನೋ ಒಂದಷ್ಟು ಕೂಲಿ ಕೊಡೋದು, ದಿವಸಕ್ಕೆ ಒಂದು 2 ರೂಪಾಯೋ 3 ರೂಪಾಯಿ ಕೊಡೋಣ. ಅದನ್ನು ಜೀವನ ಮಾಡ್ಕೊಂಡಿದ್ರು, ಸಂತೋಷವಾಗಿದ್ರು. ಇದ್ದಕ್ಕಿದ್ದಾಗೆ ಸೋಮವಾರ ಉಪವಾಸ. ಸೋಮವಾರ ಅವ್ರ ಮನೆಗೆ ಹೊಗೆ ಬರ್ತಿಲ್ಲ, ಅಡುಗೆ ಮಾಡೋದು ನಿಲ್ಲಿಸಿದ್ರು. ಶನಿವಾರನೂ ಅಡುಗೆ ಮಾಡೋದು ನಿಲ್ಲಿಸಿದ್ರು, ಹೊಗೆನೇ ಬರ್ತಿಲ್ಲ. ಮತ್ತೆ ರಾಜನ ಹತ್ರ ಹೋಗಿ, ರಾಜ ಸ್ವಲ್ಪ ದುಡ್ಡು ಬೇಕು ಅಂತ. ರಾಜ ಹೇಳ್ದ, ಆಯ್ತಪ್ಪ ತಗೋ, ಯಾವತ್ತೂ ಕೇಳಿಲ್ಲ, ತಗೋ ಅಂತ ಕೊಟ್ಟರು. ಮತ್ತೆ ನೋಡಿದ್ರೆ ಸೋಮವಾರ ಹೊಗೆ ಬರ್ತಿಲ್ಲ, ಅಡುಗೆ ಮಾಡ್ತಿಲ್ಲ. ಶನಿವಾರ ಅಡುಗೆ ಮಾಡ್ತಿಲ್ಲ. ಮತ್ತೆ ಗುರುವಾರನೂ ಅಡುಗೆ ಮಾಡೋದು ನಿಂತೋಯ್ತು, ಅವತ್ತು ಹೊಗೆ ಬರ್ತಿಲ್ಲ. ಮತ್ತೆ ರಾಜನ ಹತ್ರ ಹೋಗಿ ದುಡ್ಡು ಕೇಳಿದ್ರು.
2ನೇ ಸಲನೂ ಕೊಟ್ಟ. ಮತ್ತೆ 3ನೇ ಸಲ ಹೋದ ರಾಜದತ್ತ. ಸ್ವಲ್ಪ ಇನ್ನೊಂದು ಊಟ ನಿಲ್ಲಿಸ್ಲಿಲ್ಲ, ಹೋದ. ಅವಾಗ ರಾಜ ಕೇಳ್ತಾನೆ, ಇಬ್ಬರು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿದ್ರಿ, ಇವಾಗ ಮತ್ತೆ ಮತ್ತೆ ದುಡ್ಡು ಕೇಳ್ತಾ ಇದ್ದೀರ, ಮತ್ತು 3 ದಿವಸ ನಿಮ್ಮ ಮನೆಗೆ ಅಡುಗೆ ಮಾಡ್ತಿಲ್ಲ, ಯಾಕೆ, ಏನು ಸಮಾಚಾರ ಅಂದರೆ, ರಾಜ ನಾವು ಬಟ್ಟೆ ಒಗೆಯಕ್ಕೆ ತೊಗೊಂಡು ಹೋಗ್ತಾ ಇದ್ವಿ, ಬೆಳಗಿನ ಜಾಗ ತೊಗೊಂಡು ಹೋಗ್ತಿದ್ವಲ್ಲ, ಅದು ಯಾವುದೋ ಒಂದು ಮರದ ಕೆಳಗೆ 7 ಕೊಪ್ಪರಿಗೆ ಹಣ ಸಿಕ್ತು. ಆ 7 ಕೊಪ್ಪರಿಗೆ ಹಣ ತೊಗೊಂಡು ಯಾರೋ ಕಷ್ಟಪಟ್ಟು ಮನೆಗೆ ತೊಗೊಂಡ್ಬಂದ್ವಿ. ಈಗ ನೀನು ಕೊಟ್ಟಿದ್ದ ಕೂಲಿನ ಅದಕ್ಕೆ ಹಾಕ್ತಿದ್ದೀವಿ. ಸೋಮವಾರ, ಗುರುವಾರ, ಶನಿವಾರ ಅದಕ್ಕೆ ಹಾಕ್ತೀವಿ. ಯಾಕೆಂದರೆ 6 ಕೊಪ್ಪರಿಗೆ ಫುಲ್ಲಾಗಿದೆ, 7ನೇ ಕೊಪ್ಪರಿಗೆ ಸ್ವಲ್ಪ ಖಾಲಿ ಇದೆ. ಅದನ್ನು ಫುಲ್ ಮಾಡಬೇಕು ಅಂತ ತುಂಬ್ತಾ ಇದ್ದೀವಿ. ಹೌದಾ? ಅದು ತುಂಬ್ತಾ ಇಲ್ಲ. ಅದಕ್ಕೆ ಉಪವಾಸ 3 ದಿವಸ ಉಪವಾಸ ಮಾಡ್ತೀವಿ. ನೀನಂತೂ ತೊಗೊಂಡು ದುಡ್ಡೆಲ್ಲ ಅಲ್ಲೇ ಹಾಕ್ತೀವಿ. ಅದು ತುಂಬ್ತಿಲ್ಲ. ಎಷ್ಟು ಖಾಲಿ ಇದೆ ಅಷ್ಟೇ ಖಾಲಿ ಇದೆ. ರಾಜ ಹೇಳ್ತಾನೆ, ಮೊದಲಂತೆ ಆಚೆ ಹಾಕ್ಬಿಡಿ. ಅದು ಯಾವತ್ತು ಮಾಯಾ ಕೊಪ್ಪರಿಗೆ ಅಂದ್ರೆ ಗೊತ್ತಲ್ಲ, ಬೆಲ್ಲ ತಯಾರು ಮಾಡೋಕ್ಕೆ ಉಪಯೋಗಿಸ್ತಾರೆ. ಮಾಯಾ ಕೊಪ್ಪರಿಗೆ ಯಾವತ್ತದು ಫುಲ್ ಆಗೋಲ್ಲ, ಪೂರ್ಣವಾಗಲ್ಲ. ಅದು ಯಾವುದಪ್ಪ ಮಾಯಾ ಕೊಪ್ಪರಿಗೆ? ಆ ಕಥೆಯಲ್ಲಿ ಆ ರೀತಿ ಹೇಳಿದ್ದಾರೆ. ಮತ್ತು ತತ್ವಾರ್ಥ ಏನಂದರೆ, ನಮ್ಮ ಮನಸ್ಸೇ ಮಾಯಾ ಕೊಪ್ಪರಿಗೆ. ಎಷ್ಟು ಹಾಕೋದು ಇನ್ನೂ ಬೇಕು ಅನ್ನುತ್ತೆ. ಆದ ಕಾರಣ ನಾವು ವಿವೇಕ ಮಾಡಿಕೊಂಡು ಏನು ನಿಜ ಪ್ರತಿಯೊಬ್ಬರಿಗೂ ಅವರವ್ರ ಪ್ರಾರಂಭದ ಪ್ರಕಾರ ಪರಮಾತ್ಮ ಕೊಟ್ಟಿದ್ದಾನೆ, ಸಾಕು ಅನ್ನತಕ್ಕಂಥ ಬರಬೇಕು. ದುಷ್ಟ ವಿಷಯಗಳಲ್ಲಿ ರಾಗ, ಆಸೆ ಅನ್ನತಕ್ಕಂಥ ಬರಬಾರ್ದು. ವಸ್ತುಗಳಿಗೆ 2 ಬೆಲೆ ಕೊಟ್ಟಿದ್ದೀವಿ ನಾವು. ದಿ ವ್ಯಾಲ್ಯೂ ಆ್ಯಂಡ್ ಟೇಸ್ಟ್ ಅಂತಾರೆ. ಅಂದರೆ ಬಂಗಾರಕ್ಕೆ ಇಷ್ಟು ಬೆಲೆ ಅದ, ಮತ್ತು ಅದಿದ್ದರೆ ಸುಖ ಅನ್ನೋ ರುಚಿ. ಈ ಏನು ಸಮಾಜದಲ್ಲಿ ಬೆಲೆ ಕೊಟ್ಟಿದ್ದೀವೋ ವಸ್ತುಗಳಿಗೆ, ಅದು ಮತ್ತು ಅದರ ಸುಖ ಇದೆ. ನೀವು ಇಷ್ಟ ಕಡೆ ನೋಡಿ, ಬಿಟ್ಬಿಡಿ, ಹೇಗೋಗುತ್ತೋ ಮನಸ್ಸು ನಿಮಗೆಲ್ಲ. ಸುಖ ಅನ್ನತಕ್ಕಂಥ ವಸ್ತುಗಳಲ್ಲಿದೆ. ಇವಾಗ ಇಲ್ಲಿ ಕೇಳ್ತಿರೋ ದುಡ್ಡು, ಅದು ಯಾವ ಮಗು ಪಾಪ ಸುಮ್ಮನೆ ಕೂತಿದೆ, ನೀವು ಅದರಲ್ಲೇನೂ ಸುಖ ಇದೆ ಅಂತ. ವಸ್ತುಗಳ ಸುಖ ಇದೆ, ನಾವು ಭ್ರಮೆ ಪಡ್ತಿದ್ದೀವಿ. ಇಲ್ಲಿನ ತನಕ ಬಾಹ್ಯ ಸಂಪತ್ತಿಂದ ಸುಖ ಪಡೆದವರು ಅಥವಾ ನೆಮ್ಮದಿ ಪಡೆದವರು ಯಾರಿಲ್ಲ, ಈಗಲೂ ಇಲ್ಲ, ಮುಂದಕ್ಕೂ ಇಲ್ಲ. ಎಡ್ವರ್ಡ್ ಬರ್ಗ್ ಅಂತ ಒಬ್ಬಿದ್ದಾರೆ. ಪ್ರಪಂಚಕ್ಕೆ ದೊಡ್ಡ ಸಾಹುಕಾರ ಬಿಲ್ ಗೇಟ್ಸ್. 2ನೇ ಸ್ಥಾನದಲ್ಲಿ ಇರತಕ್ಕ ಎಡ್ವರ್ಡ್ ಬರ್ಗ್ ಅಂತ. ಆ ಬಿಲ್ ಗೇಟ್ಸ್ಗೆ ಅಷ್ಟು ವಿವೇಕ ಇಲ್ಲ. ಬಟ್ ಎಡ್ವರ್ಡ್ ಬರ್ಗ್ ಭಾಳ ಬುದ್ಧಿವಂತ, ಭಾಳ ವಿವೇಕಿ. ಅವನು ಹೇಳ್ತಾನೆ, ಜಾಸ್ತಿ ಸಂಪಾದಿಸ್ಲಿಕ್ಕೆ ಹೋಗಬೇಡಿ. ನೀವು ಜಾಸ್ತಿ ಸಂಪಾದಿಸಷ್ಟು ಒದ್ದಾಡ್ತೀರ. 60 ಫ್ಯಾಕ್ಟ್ರಿ ಇದೆ. ಒಂದು ಪೇಪರ್ ಬಾಯ್ ಆಗಿ, ಅಬ್ದುಲ್ ಕಲಾಂ ಥರ ಪೇಪರ್ ಬಾಯ್ ಆಗಿದ್ದ. ಇವತ್ತು 60 ಫ್ಯಾಕ್ಟ್ರಿ ಇದೆ. ಆದರೆ ಎಷ್ಟು ಸಿಂಪಲ್ ಲಿವಿಂಗ್ ಅಪ್ಪ ಅಂದರೆ, ಒಂದು ಅದೇನು ಒಬ್ಬನೇ ಇರ್ತಾನಂತೆ, ಸಂಸಾರ ಈಗ ಗೊತ್ತಿಲ್ಲ, ಒಬ್ಬನೇ ಇರ್ತಾನಂತೆ. ಈ ಜೋಳದ ಹಣ್ಣು ತಿಂತಿರ್ತಾನೆ ಅಷ್ಟೇ ಅವನ ಜೀವನ. ಸೆಲ್ ಫೋನ್ ಕೂಡ ಇಟ್ಕೊಂಡಿಲ್ಲ ಅಂತ. ಅವ್ರು ಹೇಳ್ತಾರೆ, ಜಾಸ್ತಿ ಸಂಪಾದಿಸಷ್ಟು ಒದ್ದಾಡ್ತೀರ, ಬೇಡ. ಅಷ್ಟೆಲ್ಲ ಬಿಲ್ ಗೇಟ್ಸು ಪ್ರಪಂಚಕ್ಕೆ ದೊಡ್ಡ ಸಾಹುಕಾರ. ಅವನು ಯಾವುದೋ ಸ್ಟೂಡೆಂಟ್ಸ್ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಮಾತಾಡಿದ್ದಾನೆ. ಏನು ಹೇಳ್ತಾನೆ ಮೊಟ್ಟಮೊದಲನೇ ವಾಕ್ಯ, ಈ ಜಗತ್ತಲ್ಲಿ ಯಾವ ಅಂದನೂ ಇಲ್ಲ, ಯಾವ ಆನಂದನೂ ಇಲ್ಲ, ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ನೀವು ಅಂತಾನೆ. ಈ ಸನ್ಯಾಸಿಗಳ ಮಾತು ಬಿಟ್ಬಿಡಿ, ಶಾಸ್ತ್ರಗಳ ಬಿಟ್ಬಿಡಿ. ಲೌಕಿಕದಲ್ಲಿ ಓಡ್ತಿರ್ತಕ್ಕಂಥವ್ರು, ಸಾಕಷ್ಟು ದುಡ್ಡು ಸಂಪಾದಿಸಿರೋರು, ಅವರಾದ್ರೂ ನೆಮ್ಮದಿಯಾಗಿದ್ದಾರೆ. ಅಂದರೆ ಬೇಡ ಓಡಬೇಡಿ ನೀವು, ನಮ್ಮ ಥರ ಮೂರ್ಖರಾಗ್ತೀರ ಅನ್ನೋ ಥರ ಇದ್ದಾರೆ. ಅಂದಾಗ ಚೆನ್ನಾಗಿ ವಿವೇಕ ಮಾಡಿ, ಜೀವನಕ್ಕೆ ಬೇಕು ವಿಷಯಗಳು ಎಷ್ಟು ಬೇಕೋ, ಶರೀರ ನಿರ್ವಹಣೆಗೆ, ಕುಟುಂಬ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಡೋಣ. ಒಂದು ಆಸೆ ಬಂತು, ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ನಾನು ಹೇಳಿದ್ದೆ, ಯಾರೋ ಒಬ್ಬರಿಗೆ ಮದುವೆ ಆಯಿತು. ಆ ಹಳ್ಳಿನಲ್ಲಿ ಆ ಹುಡುಗನ ಕುಟುಂಬಕ್ಕೂ ಮತ್ತೊಂದು ಕುಟುಂಬಕ್ಕೂ ದ್ವೇಷ ಇತ್ತು. ಅದಕ್ಕೂ ನಮಗೇನು ಸಂಬಂಧ ಅಂತ ಆ ಹುಡುಗನಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿದ್ರು. ಆದರೆ ಮದುವೆ ಆಗಿ ಆ ಹಳ್ಳಿಗೆ ಹೋಗೋ ಅಷ್ಟೊತ್ತಿಗೆ ಆ ಹುಡುಗನ ದ್ವೇಷ ಇರ್ತಾರೆ ಕುಟುಂಬ, ಅವ್ರು ಹತ್ಯೆ ಮಾಡಿಬಿಟ್ರು. ಮತ್ತು ಈಕೆ ಟೀಚರಾಗಿ ಕೆಲಸ ಮಾಡ್ತಿದ್ರು.
ಮತ್ತೆ ಮದುವೆ ಆಗಲಿಲ್ಲ, ಟೀಚರಾಗಿ ಕಂಟಿನ್ಯೂ ಆದರು. ನಮ್ಮ ಪ್ರವಚನ ಬರೋ ಭಾಳ ಇಂಟ್ರೆಸ್ಟ್ ಇತ್ತು. ನಾನು ಹೇಳಿದೆ, ಹೀಗೆ ಇಟ್ಬಿಡಿ, ಇದರಲ್ಲಿ ಆಗಿದ್ದು ಇಂಟ್ರೆಸ್ಟ್ ಇದೆ, ಚೆನ್ನಾಗಿ ಅಧ್ಯಯನ ಮಾಡಿ ಅಂತ. ಅವ್ರೇನು ಮಾಡಿದ್ರು, ಅವ್ರ ಅಣ್ಣನ ಮಕ್ಕಳು ಇಬ್ಬರು, ಒಂದು ಗಂಡು ಒಂದು ಹೆಣ್ಣು, ಆ ಇಬ್ಬರು ತಂದು ಸಾಕ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಈಗಿನ ಕಾಲಕ್ಕೆ ಆ ಗಂಡು ಹೆಣ್ಣು ಅಂದರೆ ಮನೆಗೆ ಅಣ್ಣ ತಮ್ಮ ಆಗಲಿ, ಅಣ್ಣ ತಂಗಿ ಆಗಲಿ, ಅಕ್ಕ ತಮ್ಮ ಆಗಲಿ, ಯಾರನ್ನ ಇಬ್ಬರಿದ್ದಾರೆ ಅಂದರೆ ಅವರಿಬ್ಬರು ಜಗಳ ಸರಿ ಹೋಗಲ್ಲ ಅವ್ರಿಗೆ. ಅದಕ್ಕೆ ಇವರಿಬ್ಬರು ಜಗಳ ಆಗ್ತಿದ್ರು. ಒಂದು ಸಲ ಈ ಏನಂದ್ಲು, ನಿಮ್ಮಿಬ್ಬರಲ್ಲಿ ಯಾರನ್ನೊಬ್ರು ಹೋದರೆ ನಾನು ನೆಮ್ಮದಿಯಾಗಿದ್ದೇನಪ್ಪ, ಏನು ಗಲಾಟೆ ನಿಮ್ಮದು ಅಂದರು. ಹಾಗಂತಿದ್ದಕ್ಕೆ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತು. ಅವ್ರ ಅಣ್ಣ ಅವ್ರೇನು ಶುರು ಮಾಡಿದ್ರು, ತೊಗೊಂಡೋಗಿ ಸಾಯಿಸ್ಬಿಟ್ಟು ಅಂತ ಶುರು ಮಾಡಿದ್ರು. ಅಂದರೆ ಒಂದು ಆಸೆ ಬಂದರೆ ಅದು ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ, ಯಾಕೆ ಬೇಕು ಅಂದ್ಬಿಟ್ಟು ಆದಷ್ಟು ಆಸೆ ಬಂದಾಗ ನಿಜವಾಗ್ಲೂ ಇದು ಬೇಕೇ, ಅವಶ್ಯಕತೆ ಇದೆಯೇ, ಇದು ಇಲ್ದಿರ ನಾನು ಜೀವನ ಮಾಡೋಕ್ಕಾಗಲ್ಲೇ ಅಂತ ಯೋಚನೆ ಮಾಡಿ ಆಸೆ ಬಿಡ್ತಾ ಬರಬೇಕು. ಸೊ ಇನ್ನು ಅದೃಷ್ಟ ಈಗಿನ ಕಾಲಕ್ಕೆ ಅದಿಲ್ಲ ಬಿಡಿ, ಯಾಕೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಜಾಗ ಅನಿಸುತ್ತೋ, ಈ ಬೆಂಗಳೂರೇ ಸ್ವರ್ಗ ಪಕ್ಕದಲ್ಲೇ ಇಲ್ಲ. ಆದ ಕಾರಣ ಈ ಶಬ್ದ ಸ್ಪರ್ಶ ರೂಪ ರಸಗಂಧ ಅನ್ನತಕ್ಕಂಥದ್ದು ಇದರಲ್ಲಿ ವೈರಾಗ್ಯ ಬರಬೇಕು. ಇದು ಬರಬೇಕಾದ್ರೆ 3 ರೀತಿ ಅಂತಾರೆ. ಒಂದು ಜನ್ಮ ಸಂಸ್ಕಾರದಲ್ಲಿ ಬಂದಿರಬೇಕು ವೈರಾಗ್ಯ, ಜನ್ಮ ಸಂಸ್ಕಾರದ ವೈರಾಗ್ಯ ಬಂದಿರಬೇಕು. ಶಂಕರಾಚಾರ್ಯ ಮತ್ತು ರಮಣ ಮಹರ್ಷಿಗಳು ಮತ್ತು ಲಾವೋತ್ಸು ಹುಟ್ಟಬೇಕಾದ್ರೇ 80ನೇ ವಯಸ್ಸಲ್ಲಿ ಹುಟ್ಟಿದ್ರು ಅಂತಾರೆ. ಅಂದರೆ 80ನೇ ವಯಸ್ಸಾದವ್ರಿಗೆ ಅಷ್ಟು ಜ್ಞಾನ ಇರುತ್ತೋ ಅಷ್ಟು ಜ್ಞಾನ ಇತ್ತು ಅವ್ರಿಗೆ ಅಂತ ಲಾವೋತ್ಸುಗೆ. ಅಂದರೆ ಜನ್ಮ ಸಂಸ್ಕಾರದ ವೈರಾಗ್ಯ ಬರಬೇಕು. ಇಲ್ಲ ಬೇರೆ ನೋಡಿ ತಿಳ್ಕೋಬೇಕು. ನಾನು ಹೇಳಿದ್ದಾರೆ, ಬೇರೆ ನೋಡಿ ತಿಳ್ಕೊಂಡು ಮನೆಗೆ ತಂದೆ ತಾಯಿ ನೋಡ್ಬಿಟ್ಟು ಸಾಕು. ಯಾವಾಗ ಜಗಳ ಆಡ್ತಿರ್ತಾರೆ ಅಪ್ಪ ಅಮ್ಮ. ಮತ್ತು ಈಗ ನಾನು ಯಾಕೆ ಮದುವೆ ಮಾಡ್ಕೋಬೇಕು? ನಾನು ಹೇಳಿದ್ರೆ ಅಮೇರಿಕಾದ ಹುಡುಗ ಇದ್ದಾನೆ, ಅವರಮ್ಮ ಮದುವೆ ಆಗಬಂದರೆ ನೀನು ಯಾವ ರೀತಿ ಅಪ್ಪಗೆ ಕಷ್ಟ ಕೊಟ್ಟಿದೆ ಅಂತ ನಂಗೆ ಗೊತ್ತು, ನೀನು ಸುಮ್ಮನಿರು, ನಾನು ಹಾಯಾಗಿರ್ತೀನಿ. ಅಂದರೆ ಬೇರೆ ನೋಡಿ ತಿಳ್ಕೋಬೇಕು. ಅವಾಗಲೂ ಆಗಲಿಲ್ಲ, ಅನುಭವಿಸಿ ವಿವೇಕದಿಂದ ಅನುಭವಿಸ್ಬೇಕು. ಎಷ್ಟು ಮಾತ್ರ ಸುಖ ಸಿಗ್ತಿದೆ, ಏನು ಯಾರಿಂದ ಎಷ್ಟು ನೆಮ್ಮದಿ ಅನ್ನೋ ವಿವೇಕದಿಂದ ಅನುಭವಿಸಿದ್ರೆ ಪ್ರಯೋಜನ ಇಲ್ಲ ಅನಿಸುತ್ತೆ. ಸೊ ಈ ರೀತಿಯಲ್ಲಿ ನಾವು ವೈರಾಗ್ಯ ಅನ್ನತಕ್ಕಂಥ ತಂದುಕೊಂಡಾಗ ಹೊರಗಿನ ಜಗತ್ತಕ್ಕೂ ಮನಸ್ಸು ಹೋಗಲ್ಲ, ಪರಮಾತ್ಮನ ಕಡೆ ಚಿಂತನೆಗೆ ತಯಾರಾಗುತ್ತೆ ಅಂತಾರೆ. ವೈರಾಗ್ಯಂ ವಿರಾಗ ಭಾವ ದೃಷ್ಟ ಅದೃಷ್ಟೇಶು ವಿಷಯೇಶು ವೈತೃಷ್ಣ್ಯಂ ಸಮುಪಾಶ್ತ ಸಮ್ಯಕ್ ಉಪಾಶ್ರಿತಃ ನಿತ್ಯಮೇವ ಇತ್ಯರ್ಥಃ. ಅಂದರೆ ವೈರಾಗ್ಯವೆಂದರೆ ವಿರಾಗದ ಭಾವ, ಕಂಡ ಈ ಲೋಕದ ಕಾಣದ ಪರಲೋಕದ ವಿಷಯಗಳಲ್ಲಿ ಬಯಕೆ ಇಲ್ಲದಿರುವುದು, ಅದನ್ನು ಅವಲಂಬಿಸಿ, ಅಂದರೆ ವೈರಾಗ್ಯವನ್ನು ಅವಲಂಬಿಸಿ ಚೆನ್ನಾಗಿ ಯಾವಾಗಲೂ ಆಶ್ರಯಿಸನಾಗಿ ಎಂದರ್ಥ. ಆ ವೈರಾಗ್ಯವನ್ನೇ ಯಾರು ಆಶ್ರಯಿಸ್ಕೊಂಡಿರ್ತಾರೋ ಅಂಥವರು ಪರಮಾತ್ಮ ಸ್ವಲ್ಪ ತಿಳ್ಕೊಳ್ಳೋಕ್ಕೆ, ಜ್ಞಾನ ನಿಷ್ಠೆಯಲ್ಲಿ ಉಳಿಯಲಿಕ್ಕೆ ಸಾಧ್ಯವಾಗುತ್ತೆ. ವೈರಾಗ್ಯ ಅನ್ನತ್ತ ನಿಲ್ದಿರ ಬೆಳಗ್ಗೆ ಓಡ್ತಿದ್ದೀವಿ, ಅದುವೇ ಇದುವೇ ಕಾದು ಯಾಕೆ ನಮ್ಗೆ ಅನಿಸುತ್ತೆ ಅದು ಇದ್ಬಿಟ್ರೆ ನೆಮ್ಮದಿ ಅಂತ. ಇವಾಗ ಅದನ್ನು ಮಾಡಿಕೊಂಡ್ರೆ ಮತ್ತೆ ಅವ್ರ ಸಮಸ್ಯೆ ಗೊತ್ತಾಗುತ್ತೆ. ಯಾರೋ ಬಾಡಿಗೆ ಮನೆಗಿದ್ರು, ಸರ್ ಸ್ವಂತ ಮನೆ ಕಟ್ಟಿದ್ರು, ಆಯಿತು. ನನ್ನ ಅಭಿಪ್ರಾಯದಲ್ಲಿ ಯಾವ ಮನೆಗಿದ್ರು ಒಂದೇ, ಸ್ವಂತ ಮನೆ ಆದರೂ ಒಂದೇ, ಬಾಡಿಗೆ ಮನೆ ಆದರೂ ಒಂದೇ. ನೋಡಿ, ಇನ್ನೂ ಒಂದು ರೀತಿ ಬಾಡಿಗೆ ಮನೆಗಿದ್ದರೆ ಅನುಕೂಲ. ಯಾಕೆ ಅಂದರೆ ಇವಾಗ ಸ್ವಂತ ಮನೆಯವರು ಒಂದು ಬಿಲ್ಡಿಂಗಲ್ಲಿದ್ದಾರೆ, ಬಾಡಿಗೆ ಮನೆಯವರು ಇದ್ದಾರೆ. ಈಗ ಅಲ್ಲಿ ಬೋರು ಕೆಟ್ಟೋಯ್ತು ಅಥವಾ ನೀರು ಬರೋದು ನಿಂತೋಯ್ತು. ಇವಾಗ ಬಾಡಿಗೆ ಏನು ಮಾಡ್ತಾರೆ, ಏನು ಮಾಡ್ತಾರೆ? ಖಾಲಿ ಮಾಡಿ ಬೇರೆ ಹೋಗ್ತಾರೆ. ಓನರಲ್ಲೇ ಇರಬೇಕು. ಯಾವ ಮನೆಗೆ ಇದೆಯೋ ಅದೆಲ್ಲ ಮುಖ್ಯ, ನಮ್ಮ ಮನಸ್ಸು ಹೇಗಿದೆ ಅದು ಮುಖ್ಯ ಹೌದಾ? ಸರಿ, ಬಾಡಿಗೆ ಮನೆ, ಅಯ್ಯೋ ಸ್ವಂತ ಮನೆ, ಬಾಡಿಗೆ ಮನೆ ಇದು ಸ್ವಂತ ಮನೆ ಆಯಿತು. ಸ್ವಂತ ಮನೆ ಆದಮೇಲೆ ಅವು ಹೇಳೋದು ಯಾವಾಗಲೂ, ಸ್ವಾಮೀಜಿ ನನಗೇನು ಆಸೆ ಇಲ್ಲ, ಗುರು ಸೇವೆ ಶ್ರವಣ ಇಷ್ಟೇ ಕೇಳ್ತೀನಿ ನಾನು ದೇವರ ಹತ್ರ ಅಂತ. ನಾನು ಇಂಥವ್ರು ಸಿಕ್ಕಿದ್ದು ನನ್ನ ಪುಣ್ಯ ಅಂದ್ಕೊಂಡೆ. ಗುರು ಸೇವೆ ಶ್ರವಣ ಇಟ್ಬಿಟ್ರೆ ಬೇರೆ ಇನ್ನೇನು ಕೇಳಲ್ಲ. ನಾನು ದೇವ್ರ ಪೂಜೆ ಮಾಡಬೇಕಾದ್ರೆ
ಇಷ್ಟೇ ಕೇಳ್ತೀನಿ ಅಂದರು. ಪುಣ್ಯ ಅಂದ್ಕೊಂಡೆ. ಮತ್ತೆ ಒಂದು ರೌಂಡ್ ಹಾಕಿ ಮತ್ತೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಆಗಲೇ ಮಾಡಿಗಳು ಶುರು ಮನೆಗೆ ಕಟ್ಟೋಕ್ಕೆ. ಅದು ಯಾವ ಸಾಲ ಮಾಡಿಕೊಟ್ಟದ್ದು, ಯಾಕೆ ಈ ಒದ್ದಾಟಿಗಳು? ಸರಿ, ಇವಾಗ ಬಾಡಿಗೆರು ಅವ್ರು ಸರಿಯಾಗಿ ದುಡ್ಡು ಕೊಡಲ್ಲ, ಸರಿಯಾಗಿ ಮನೆ ಇಟ್ಕೊಳ್ಳಲ್ಲ, ಅವ್ರ ಹತ್ರ ಜಗಳ, ರಾಮಾಯಣ. ಆಸೆ ಬೆಳೆಸ್ಕೊಳ್ತಾ ಹೋಗ್ಬಾರ್ದು. ಅದು ವೈರಾಗ್ಯ ಭಾವ. ಆ ವೈರಾಗ್ಯ ಭಾವದಿಂದ ಯಾರು ಇದ್ದಾರೋ ಅವ್ರಿಗೆ ಪರಮಾತ್ಮನ ತಕ್ಕಂಥ ಭಾಳ ಸುಲಭ ಅಂತ ಹೇಳ್ತಾ ನೆಕ್ಸ್ಟ್ ಶ್ಲೋಕದಲ್ಲಿ ಶ್ರೀ ಭಗವಾನುವಾಚ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ. ವೈರಾಗ್ಯ ಅಂತ ಎಷ್ಟು ಮಟ್ಟಿಗೆ ಇರಬೇಕಪ್ಪ ಅಂದರೆ ಅಭವ ವೈರಾಗ್ಯ ಆಗಬಾರ್ದು. ಅಭವ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ ಅಂತಾರೆ. ಅಭವ ವೈರಾಗ್ಯ ಅಂದರೆ ನಮ್ಮ ಹತ್ರ ಇಲ್ಲ, ಅದಕ್ಕೆ ಅಯ್ಯೋ ಅದ್ರಲ್ಲಿ ಏನಿದೆ ಬಿಡು ಸುಖ ಅನ್ನೋದು. ಹೌದಾ? ಆ ರೀತಿ ಅಭವ ವೈರಾಗ್ಯ ಅಲ್ಲ. ಅಥವಾ ಪುರಾಣ ವೈರಾಗ್ಯ. ಪುರಾಣ ವೈರಾಗ್ಯ ಈ ಥರ ಕೇಳಿದಾಗ ಅಬ್ಬಬ್ಬ ಯಾಕಪ್ಪ ಸ್ವಾಮೀಜಿ ಹೇಳಿದಾಗೆ ನಾವು ಇರೋದರಲ್ಲೇ ತೃಪ್ತಿಯಾಗಿರಬೇಕು, ಸುಮ್ಮನೆ ಯಾಕೆ ಬದಲಾಗುತ್ತೆ ಅಂತ ಇಲ್ಲಿ ಅನಿಸುತ್ತೆ. ಇಲ್ಲಿಂದ ಎದ್ದ ತಕ್ಷಣ ಸ್ವಾಮೀಜಿ ಬುದ್ಧಿ ಇಲ್ಲ, ಅವ್ರ ವ್ಯವಹಾರಕ್ಕೆ ಗೊತ್ತಿಲ್ಲ, ನಾವು ವ್ಯವಹಾರ ಚತುರರು ಅಂತ ಶುರುವಾಗುತ್ತೆ. ಸ್ಮಶಾನ ವೈರಾಗ್ಯ. ಹೋದರು, ತಂದೆಗೆ ಅಗ್ನಿಸ್ಪರ್ಶ ಮಾಡಿದ್ರು ಮಕ್ಕಳು. ನಮ್ಮಪ್ಪ ಏನು ತೊಗೊಂಡಲ್ಲ, ಪಾಪ ಎಷ್ಟು ಒದ್ದಾಡ್ದ, ಏನು ತೊಗೊಂಡಲ್ಲ. ನಾವು ಇಷ್ಟೇ, ಸುಮ್ಮನೆ ಒದ್ದಾಡಬಾರ್ದು. ಇನ್ಮೇಲೆ ಆ ಸ್ವಾಮಿಗಳ ಹೇಳೋ ಥರ ಯಾವಾಗ ದೈವ ಚಿಂತನೆ ಕಾಲ ಕಳಿಬೇಕು ಅಂತ ಸ್ಮಶಾನದಲ್ಲೂ ಅಂದ್ಕೊಳ್ತಾರೆ. ಮನೆಗೆ ವಾಪಸ್ ಬಂದು ಅದೇನೋ ಅವತ್ತು ದಿವಸ ಊಟ ಜಾಸ್ತಿ ಮಾಡ್ತಾರಂತೆ. ಯಾಕೆ ಅಂತ ಗೊತ್ತಿಲ್ಲ, ಅದೇನು ಹೋದ ಅಂತ ಸಂತೋಷಕ್ಕೋ ಅಥವಾ ಏನೋ ಒಟ್ಟಿನಲ್ಲಿ ಊಟ ಜಾಸ್ತಿ ಮಾಡ್ತಾರಂತೆ ಅವತ್ತು. ಆದರೆ ಊಟ ಮಾಡಿದ್ಮೇಲೆ ಆಯಪ್ಪ ಇದ್ದ ಅಂತೆಲ್ಲ ಒಟ್ಟಿಗೆ ಇದ್ವಿ. ಇವಾಗೆಲ್ಲ ಬೇರೆ ಬೇರೆ ಆಗಿಬಿಡ್ಬೇಕು. ನಮ್ಮನ್ನು ನಮಗೆ ಕೊಡೋದು ಅಲ್ಲ, ಏನು ಹೊತ್ಕೊಂಡು ಹೋಗ್ತೀಯ ನೀನು? ಇಷ್ಟು ಮುಂಚೆ ಹೇಳಿದೆ ನಮ್ಮಪ್ಪ ಏನನ್ನ ತೊಗೊಂಡು ಹೋದ ಅಂತ ಹೇಳ್ದಲ್ಲ, ಇವಾಗ ಯಾಕೆ ಹೀಗಾಡ್ತೀಯ ಅಂದರೆ ಅದು ಬೇರೆ ಅಂತೀವಿ. ಇದು ಯಾವುದು ವೈರಾಗ್ಯ ಅಲ್ಲ. ಮತ್ತು ವೈರಾಗ್ಯ ಅಂದರೆ ನಮಗೆ ನಿಜವಾದ ಅದರಲ್ಲಿ ವ್ಯಾಲ್ಯೂ ಆ್ಯಂಡ್ ಟೇಸ್ಟ್, ವಸ್ತುಗಳಿರ್ತಕ್ಕಂಥ ಬೆಲೆ, ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ರುಚಿ ಎರಡೂ ಬಿದ್ದೋಗಬೇಕು. ಇದಕ್ಕೆ ಒಂದು ಒಳ್ಳೆಯ ದೃಷ್ಟಾಂತ ಅಂದರೆ ಭಗವಾನ್ ಬುದ್ಧನ ಒಂದು ಸಂಪ್ರದಾಯದಲ್ಲಿ ಕಶ್ಯಪ ಅಂತ ಬರ್ತಾರೆ. ಅವರು 18ನೇ ವಯಸ್ಸಲ್ಲೂ ಏನು ಮದುವೆ ಮಾಡಬೇಕು ಅಂತ ಅವ್ರ ಅಪ್ಪ ಅಮ್ಮ ಪ್ರಯತ್ನ ಮಾಡ್ತಾರೆ. ಇವರು ಮದುವೆ ಆಗೋ ಇಷ್ಟ ಇಲ್ಲ. ಅದೇ ಭಗವಾನ್ ಬುದ್ಧನ ಹತ್ರ ಹೋಗಿ ಅಧ್ಯಯನ ಮಾಡಬೇಕು ಅಂತಿರ್ತಾರೆ. ಇವ್ರು ಮದುವೆ ಆಗೋ ಇಷ್ಟ ಇಲ್ಲ. ಆದರೆ ತಂದೆ ತಾಯಿ ಮಾಮೂಲು ತಾನೆ, ನಿಜವಾದ ತಂದೆ ತಾಯಿ ಯಾವ ರೀತಿ ಇರಬೇಕಪ್ಪ ಅಂದರೆ ಮದಾಲಸ ಇದ್ದಾಗಿರಬೇಕು. ಪುರಾಣಗಳಲ್ಲಿ ಬರುತ್ತೆ ಮದಾಲಸ ಅಂತ. ಅಂದರೆ ಆಕೆ ಮದುವೆ ಆಗೋಕ್ಕೆ ಇಷ್ಟ ಇರಲ್ಲ. ಯಾಕೆ ದೈವ ಚಿಂತನೆಯಲ್ಲಿ ಇಟ್ಬಿಡೋಣ ಅಂತ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಆದರೆ ತಂದೆ ತಾಯಿ ಹೇಳ್ತಾರೆ, ಇಲ್ಲ ಹೆಣ್ಮಕ್ಳು ಮದುವೆ ಆಗಬೇಕು, ಸಮಾಜದಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ರಾಜ ಮದುವೆ ಆಗಲಿಕ್ಕೆ ಆತುರವಾಗಿರ್ತಾನೆ, ಆಕೆ ಮದುವೆ ಆಗಲಿಕ್ಕೆ. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ. ರಾಜ ಒಂದು ವೇಳೆ ಮದುವೆ ಆಗಲಿಲ್ಲ ಅಂದರೆ ಊರು ಬಿಟ್ಟು ಹೊಟ್ಟೋಗಿ ಅನ್ನೋ ಥರ ಮಾತಾಡ್ತಾನೆ ರಾಜ. ಇನ್ನು ನಮ್ಮ ತಂದೆ ತಾಯಿಗೋಸ್ಕರ ಆದರೂ ನಾನು ಮದುವೆ ಆಗಬೇಕು ಅಂತ ನಿಶ್ಚಯ ಮಾಡಿಕೊಂಡು ಒಂದು ಕಂಡೀಷನ್ ಹಾಕ್ತಾಳೆ. ಏನು ಕಂಡೀಷನು? ನನ್ನ ಗರ್ಭದಲ್ಲಿ ಯಾವ್ಯಾವ ಸಂತಾನ ಬರುತ್ತೋ ಆ ಸಂತಾನ ಇನ್ನೊಂದು ಗರ್ಭಕ್ಕೆ ಹೋಗಬಾರ್ದು. ನಿಜವಾಗ್ಲೂ ಎಷ್ಟು ಚಿಂತನೆ, ಏನು ಕತೆ ಅಂತ ಸ್ತ್ರೀ ಸಿಗೋದೇ ಕಷ್ಟ. ಏನು ಚಿಂತನೆ? ನನ್ನ ಗರ್ಭದಲ್ಲಿ ಬರತಕ್ಕಂಥ ಶಿಶು ಮತ್ತೊಂದು ಗರ್ಭಕ್ಕೆ ಹೋಗಬಾರ್ದು, ಆ ರೀತಿ ಸಾಕ್ತೀನಿ. ನಿಮಗೇನು ಅರ್ಥ ಆಗುತ್ತೋ?
ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಅದಾಗಬೇಕು, ಇದಾಗಬೇಕು, ಈ ರೀತಿ ಸಾಕ್ತೀವಿ. ಏನೇ ಕಷ್ಟ ಬರಲಿ ಬಿಡಲ್ಲ ಅಂತ ಈಗಂತೀವಿ ಹೊರತು ನನ್ನ ಗರ್ಭದಲ್ಲಿ ಬರತಕ್ಕಂಥ ಶಿಶು ಮತ್ತೊಂದು ಗರ್ಭಕ್ಕೆ ಹೋಗಬಾರ್ದು. ಏನಂತ ಮತ್ತೆ ಅದಕ್ಕೆ ಪುನರ್ಜನ್ಮ ಬರಬಾರ್ದು. ಆ ರೀತಿ ಬಿಡುತ್ತೆ ಅಂದರೆ ವೇದಾಂತ ಹೇಳಿಬಿಟ್ಟು ಮುಕ್ತನ್ ಮಾಡ್ತೀನಿ ನಾನು ಅಂತೇಳಿ ರಾಜಿಗೆ ಏನು ಅರ್ಥವಾಯಿತೋ, ಅವ್ರ ತಂದೆ ತಾಯಿಗೆ ಏನು ಅರ್ಥವಾಯಿತೋ, ಏನೋ ನಿನ್ನ ಕತೆ ಮದುವೆ ಆಗಲ್ಲ. ಮದುವೆ ಆಗ್ತಾರೆ. 3 ಜನ ಗಂಡು ಮಕ್ಕಳಾದರೆ ಯಾವ ರೀತಿ ಬಿಡುತ್ತದೆ? ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ ಸ್ವಪ್ನ ಮಾಯಾ ಪರಿವರ್ತಿತೋಸಿ. ಶುದ್ಧ ಸ್ವರೂಪ ಯಾವುದು ಕಂಡಿದೆ ಅಂತಕ್ಕಂಥ ಸ್ವರೂಪ ನೀನು. ಶುದ್ಧ ಸ್ವರೂಪ ಯಾವುದು ಕಂಡಿದೆ ಅಂತಕ್ಕಂಥ ಸ್ವರೂಪ. ಲಾಲಿ ಮುತ್ತಿನ ಕಂದ ಲಾಲಿ ಗೋವಿಂದ, ಲಾಲಿ ಬ್ರಹ್ಮಾಂಡದ ಆನಂದ ಕಂದ ಲಾಲಿ. ತಾಯಿ ಮಗು ತೂತ ಹಾಡು ಹೇಳ್ತಾರೆ. ಜಗದೆ ನೀನಿಲ್ಲ ಅಂದರೆ ತೊಟ್ಲಲ್ಲಿ ತೂಗೋ ಸಮಯದಲ್ಲೇ ಶುರು ಮಾಡಿ ಹೇಳಿ. ಜಗದೆ ನೀನಿಲ್ಲ ಈ ಜಗ ನಿನ್ನೊಳೆಯುವುದು, ಜಗದ ಜನುಮಾದಿಗಳ ಜೀವ ನೀಡುವುದು. ಹಗರಣವು ಸಾಕಿನ್ನು ನಿಜವ ತಿಳಿ ಮಗುವೇ, ನಗುತ್ತಲಾನಂದ ಧಾಮವೇ ನೀ ಮಗುವೇ. ಲಾಲಿ ಲಾಲಿ ಮುತ್ತಿನ ಕಂದ ಲಾಲಿ ಗೋವಿಂದ, ಲಾಲಿ ಬ್ರಹ್ಮಾಂಡದ ಆನಂದ ಕಂದ ಲಾಲಿ. ಈ ಥರ ಹಾಡು ಕಲೀಲಿ. ನಮ್ಮಲ್ಲಿ ಹೇಳ್ತಾರೆ ಹಾಗೆ ಅಂತ. ಅದು ಯಾವ ಭಾಷೆನೋ ಏನಂತನೋ ಅದು ಬುದ್ಧಿಲಿ ಹಾಕೊಂಡು ಅಲ್ಲೇ ಇರ್ತಲ್ಲ. ಅಲ್ಲಿ ಭಗವಾನ್ ಬುದ್ಧ ಹತ್ರ ಹೊಟ್ಟೋಗಿ ನನಗೆ ಗಲಾಟೆ ಹಾಗೆ ಏನದು ನನಗೆ ಇಷ್ಟು ತನಕ ಅರ್ಥ ಆಗಿಲ್ಲ. ಯಾವ ಭಾಷೆನೋ ಏನಿರ್ತದೋ ಒಟ್ಟಿನಲ್ಲಿ ಆ ಮಗು ನೋಡುತ್ತೆ, ಇವರು ಅಂತ ಗಲಾಟೆ ಮಾಡ್ತಾರೆ. ಈಗಿನ ಕಾಲಕ್ಕೆ ಅದು ಇಲ್ಲ. ಯಾಕೆಂದರೆ ಅಂದರೆ ನಾಲ್ಗೇನೆ ಬಿದ್ದೋಗುತ್ತೆ, ಶಕ್ತಿ ಇಲ್ಲ ಈಗಿನ ಕಾಲಕ್ಕೆ. ಅದಕ್ಕೆ ಏನು ಮಾಡ್ತಾರೆ, ಸೆಲ್ ಫೋನ್ ಆನ್ ಮಾಡಿಬಿಟ್ಟು ಆ ಮಗು ಮುಂದಿಟ್ಟು ಹೊರಟೋಗ್ತಾರೆ. ಜಗದೇ ನೀನಿಲ್ಲ ಮಗು, ಜಗತ್ತನ್ನು ನಾನು ಇದ್ದೀನಿ ಅಂದ್ಕೊಂಡು ಹೇಳ್ತಾ ಇದೆಯಾ? ಜಗದೇ ನೀನಿಲ್ಲ ಈ ಜಗ ನಿನ್ನೊಳೆಯುವುದು, ಈ ಜಗತ್ತಿನಿಂದಲಿದೆ. ಜಗದ ಜನುಮಾದಿಗಳ ಜೀವ ನೀನಹುದು, ಜಗದ ಜನುಮಾದಿಗಳ ಜೀವನ ನೀಡುವುದು. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ನೀನೇ ಜೀವ. ಹಗರಣವು ಸಾಕಿನ್ನು ಅತಿ ಸಾಕು ನಿಜವ ತಿಳಿ ಮಗುವೆ, ನಗುತ್ತಲ ಆನಂದ ಧಾಮವನೇ ನೀವು. ನಿಜ ತಿಳಿ, ನೀನೇ ಆನಂದ ಧಾಮ. ಈ ರೀತಿ ಬೆಳೆಸಬೇಕು. ಅದನ್ನು ನಾವು ಆ ರೀತಿ ಬೆಳೆಸಲ್ಲ. ಅಷ್ಟೇ ಅಲ್ಲ, ವಯಸ್ಸು ಬಂದರೆ ನಾನು ಮದುವೆ ಮಾಡ್ಕೊಂಡು ಏನು ಸುಖಪಟ್ಟೆ, ಮತ್ತೆ ಅವ್ರಿಗೆ ಯಾಕೆ ಇದು ಪ್ರಯತ್ನ ಮಾಡಬೇಕು ಅಂತ ಯೋಚಿಸೋದು ಇಲ್ಲ. ಮಕ್ಕಳ ಕೂತ್ಕೊಳ್ಳಿ, ಮಕ್ಕಳ ಕೂತ್ಕೊಳ್ಳಿ, ಸುಮ್ಮನೆ ಆಮೇಲೆ ಇಟ್ಕೊಂಡ್ಬಿಡ್ತೀವಿ. ಕೇಳೋದು ಮಾತು, ಯಾರು ಮಾತು ಕೇಳೋದು. ಅದಕ್ಕೆ ನಾನು ಬೇಡ ಅಂದಿದ್ದರೆ ಅಂದರೆ ಆ ರೀತಿ ಮಕ್ಕಳನ್ನ ಬೆಳೆಸ್ಬೇಕು. ಬೆಳೆಸಲ್ಲ. ಹೋಗಿ ಮದುವೆ ಮಾಡಬೇಕಾದ್ರೆ ನಾನು ಮದುವೆ ಮಾಡ್ಕೊಂಡು ಏನು ಸುಖಪಟ್ಟೆ, ಇವ್ರಿಗಿನ್ ಯಾಕೆ ಅಂತ ಯೋಚಿಸಲ್ಲ ನಾವು. ಇಸ್ರೇಲಲ್ಲಿ ಗೋಲ್ಡಾ ಮೈರ್ ಅಂತ ಪ್ರೈಮ್ ಮಿನಿಸ್ಟರ್, ನಮ್ಮಲ್ಲಿ ಇಂದಿರಾ ಗಾಂಧಿ ಬಂದ್ರಲ್ಲ ಆ ಥರ ಫಸ್ಟ್ ಲೇಡಿ ಪ್ರೈಮ್ ಮಿನಿಸ್ಟರು, ಮತ್ತು ಇನ್ಯಾರು ಬಂದಿಲ್ಲ. ಅದು ಆಕೆ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಆಕೆ ಗರ್ಭವತಿ ಆಗ್ತದೆ. ಮದುವೆ ಆಗಿತ್ತು, ಗರ್ಭವತಿ ಆದರು. ಗರ್ಭವತಿ ಆದ ಯೋಚನೆ ಮಾಡಿ, ಅಲ್ಲಿ ಇಸ್ರೇಲಲ್ಲಿ ಯಾವಾಗಲೂ ಕರೆಕ್ಟೆ. ಈ ಅಮೇರಿಕಾದವರು ಮುಸ್ಲಿಂ ಕಂಟ್ರಿಗೆ ಸಪೋರ್ಟ್ ಮಾಡಿ ಅವ್ರ ಮೇಲೆ ಯುದ್ಧ ಮಾಡಿಸ್ತಾರೆ, ಮತ್ತು ಅವ್ರಿಗೆ ಸಪೋರ್ಟ್ ಮಾಡಿ ಮುಸ್ಲಿಂ ಕಂಟ್ರಿ ಮೇಲೆ ಯುದ್ಧ ಮಾಡಿಸ್ತಾರೆ. ಯಾವಾಗ ಯುದ್ಧನೇ, ಬುದ್ಧಿವಂತರ ಜನ, ಆದರೆ ಯಾವಾಗ ಯುದ್ಧ. ಅದಕ್ಕೆ ಆಕೆ ಯೋಚನೆ ಮಾಡ್ತಾರೆ, ನಾನೇ ಪ್ರೈಮ್ ಮಿನಿಸ್ಟರ್ ಇಷ್ಟೊಂದು ಅವಸ್ಥೆ ಅನುಭವಿಸ್ತಾ ಇದ್ದೀನಿ, ಇನ್ನು ಆ ಮಗಳು ಈ ಹುಟ್ಟಿ ಏನು ಮಾಡಬೇಕು ಈ ಜಗತ್ತಲ್ಲಿ, ಸುಮ್ಮನೆ ಓಡಾಡುತ್ತೆ, ಬೇಡ ಅಂತ ಅಭಾಷೆ ಮಾಡಿಸ್ಕೊಳ್ತಾರೆ. ಬೆಳಿಗ್ಗೆ ತಾನೇ ಯಾರೋ ಫೋನ್ ಮಾಡ್ತಿದ್ರು, ಏನೋ ಕುಟುಂಬದಲ್ಲಿ ರಾಮಾಯಣ, ಮಕ್ಕಳನ್ನು ಕರ್ಕೊಂಡಾಗ ಸಪ್ರೇಟಾಗಿದ್ದಾಳೆ. ಅದಕ್ಕೆ ಆಕೆ ಹೇಳ್ತಿದ್ರು, ಮೊನ್ನೆ ಅವ್ರ ತಮ್ಮನೂ ಯಾರು ಬಂದು ಆಕೆ ಮಗನಿಗೆ ಹೇಳ್ತಿದ್ದಂತೆ, ನೋಡೋ ನೀನು ಸ್ವಾದಕ್ಕೆ ನನ್ನ ಮಗನ, ಅವಾಗ ಹೆಣ್ಮಗು, ನನ್ನ ಮಗನ ಮದುವೆ ಆಗಬೇಕು, ನನ್ನ ಮಗಳನ್ನ ಮದುವೆ ಆಗಬೇಕು ಅಂತ ಅವ್ರು ಚಿಕ್ಕ ಹುಡುಗಿಗೆ ಆ ಹುಡುಗಾಡದಂತೆ, ನಾನು ಮದುವೆ ಆಗಲ್ಲ, ಕೈವಿಧಾನ ಸ್ವಾಮಿ ಥರ ಇರ್ತೀನಿ, ನಾನು ಮದುವೆ ಆಗಲ್ಲ ಅಂತೆ. ಮುಂದಕ್ಕೆ ಏನಾಗುತ್ತೋ
ಅದಕ್ಕೆ ಏನಮ್ಮ ಈಗ ಮಾತಾಡ್ತಾನೆ ಅಂತ ಅವ್ರ ಅಣ್ಣ ಕೇಳೋದಿಲ್ಲ. ನಾನು ಹಾಗೆ ಅಂದ್ಕೊಂಡಿದ್ದೀನಿ. ನಾನು ಎಷ್ಟು ಮದುವೆಯಾಗಿ ಎಷ್ಟು ಒದ್ದಾಡೋದು ನಾವು, ಹಾಗೆ ನನ್ನ ಮಕ್ಕಳು ಒದ್ದಾಡೋದು ಬೇಡ. ಅವ್ರನ್ನ ಆದಷ್ಟು ಅಧ್ಯಾತ್ಮ ಮಾರ್ಗದಲ್ಲೇ ಬೆಳೆಸ್ತೀನಿ ನಾನು ಅಂತೇನೋ ಬೆಳಗ್ಗೆ ಮಾತಾಡ್ತಿದ್ರು. ಏನೋ ಸಮಾಧಾನ ಮಾಡಿದೆ ಅಂತ ಇಟ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂದರೆ, ನಾವು ಯೋಚನೆ ಮಾಡಿ ಅವ್ರನ್ನ ಆನಂದವಾಗಿರ್ತಕ್ಕಂಥದ್ದು ಬೆಳೆಸಬೇಕು. ಅಥವಾ ಬೆಳೆಸಲ್ಲ ಇಲ್ಲಿ ಕಶ್ಯಪ ಅನ್ನತಕ್ಕಂಥ ಮದುವೆ ಮಾಡಬೇಕು ಅಂತಿದ್ರು, ಒಪ್ಕೊಳ್ಳಿಲ್ಲ. ಬಲವಂತ ಮಾಡ್ತಾರೆ, ಈಗ ಬಿಡಲ್ಲ ನನ್ನ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಪ್ಲ್ಯಾನ್ ಮಾಡ್ತಾನೆ ತಪ್ಪಿಸ್ಕೊಳ್ಳೋಕ್ಕೆ. ಒಂದು ಬಂಗಾರ ವಿಗ್ರಹ ಮಾಡುತ್ತಾನೆ, ಹೆಣ್ಣಿನ ವಿಗ್ರಹ. ಇದು ಭಾಳ ಅಂದವಾಗಿರುತ್ತೆ. ಇಂಥ ಹೆಣ್ಣನ್ನೇ ತಂದರೆ ಮದುವೆ ಆಗ್ತೀನಿ ಅಂತಾನೆ. ರಾಜ ಒಂದು 7-8 ಜನ ಬ್ರಾಹ್ಮಣರು ಕರೀತಾನೆ. ಆ ವಿಗ್ರಹ ಕೊಟ್ಟು ಇಂಥ ಅಂದವಾಗಿರತಕ್ಕಂಥ ಹುಡುಗಿನೇ ಹುಡುಕೊಂಬನ್ನಿ ಅಂತಾನೆ. ಸರಿ ಅಂತ ಅವ್ರು ಹುಡುಕೊಂಡು ಹೊರಡ್ತಾರೆ. ಒಂದು ಹುಡುಗಿನ ತರ್ತಾರೆ. ಆ ವಿಗ್ರಹಕ್ಕಿಂತ ಅಂದವಾಗಿರ್ತಾಳೆ ಆಕೆ. ಸರಿ, ಆಕೆಗೆ ಮದುವೆ ಇಷ್ಟೆಲ್ಲ ಒಟ್ಟಿನಲ್ಲಿ ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ರೆ ಮೊದಲನೇ ರಾತ್ರಿನೇ ಆತ ಹೇಳ್ತಾನೆ, ನೋಡು ನನ್ನ ಆಸ್ತಿ ಎಷ್ಟಿದೆ ಅಂದರೆ ನೋಡಿ 87 ಕೋಟಿ ಚಿನ್ನದ ನಾಣ್ಯ ಇದೆ ನನ್ನ ಹತ್ರ. 87 ಕೋಟಿ ಚಿನ್ನದ ನಾಣ್ಯ ಮತ್ತು ಸಾಕಷ್ಟು ಯಂತ್ರಗಳು ಜೋಡಿಸಿರ್ತಕ್ಕಂಥ ಜಮೀನಿದೆ, ಅಂದರೆ ಬೆಳೆ ಬೆಳ್ಕೋಬೋದು. ಮತ್ತು 300 ಮೈಲಿಗಳಲ್ಲಿ ಹಬ್ಬಿಕೊಂಡಿರುವ ಔದ್ಯೋಗಿಕ ಯೋಜನೆಗಳು, ಅಂದರೆ 300 ಮೈಲಿನಲ್ಲಿ ಸಾಕಷ್ಟು ಇಂಡಸ್ಟ್ರೀಸ್ ಇದೆ ನನಗೆ. ಅಂದರೆ ರಾಜನ ಮಗ, ಇಂಡಸ್ಟ್ರೀಸ್ ಇದೆ, ಹೌದಾ? 14 ಮಹಾಗ್ರಾಮಗಳು, ಆನೆಗಳು, ಕುದುರೆಗಳು, ರಥಗಳು, 50 ಇಷ್ಟೆಲ್ಲ ಇದೆ, ಹೌದಾ? ಇದೆಲ್ಲ ನೀನು ಬಿಟ್ಟುಬಿಟ್ಟು ನಾನು ಸನ್ಯಾಸಕ್ಕೆ ಹೋಗ್ತೀನಿ. ಮೊದಲೇ ರಾತ್ರಿ ಹೇಳ್ತಾನೆ ಆಕೆಗೆ. ನಾನು ಅಂದರೆ ಅಭವೈರಾಗ್ಯ ಅಲ್ಲ, ಸ್ಮಶಾನ ವೈರಾಗ್ಯ ಅಲ್ಲ, ಪುರಾಣ ವೈರಾಗ್ಯ ಅಲ್ಲ, ಅಷ್ಟೆಲ್ಲ ಇದ್ರೂ ನಾನು ಸನ್ಯಾಸಕ್ಕೆ ಹೋಗಬೇಕು, ನನಗೆ ಇಷ್ಟ ಇಲ್ಲ ಮದುವೆ. ಈ ಬಲವಂತಕ್ಕೋಸ್ಕರ ಮಾಡಿಕೊಂಡೆ, ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಆಕೆ ಹೇಳ್ತಾಳೆ, ಸ್ವಲ್ಪ ಇದು ನೀನೇನು ಕೊಡ್ತೀನಿ ಅಂತೀಯೋ ಅದು ನೀನೇ ಇಟ್ಕೋ. ಅದ್ರ ಜೊತೆಗೆ ನಾನು 55,000 ಎತ್ತಿನ ಬಂಡಿನಲ್ಲಿ ನಮ್ಮ ಮನೆಯಿಂದ ಸಂಪದ ತೊಗೊಂಬಂದಿದ್ದು. 55,000 ಎತ್ತಿನ ಬಂಡಿ ಅಂತ. ಅದನ್ನು ನೀನೇ ತಗೋ, ನಿಂದು ನೀನೇ ಇಟ್ಕೋ. ನಾನು ಸನ್ಯಾಸಕ್ಕೆ ಹೋಗ್ತೀನಿ, ನನಗೂ ಇಷ್ಟ ಇರಲಿಲ್ಲ, ಮಾಡಿದ್ರು ನಾನು ಸನ್ಯಾಸಕ್ಕೆ ಹೋಗ್ತೀನಿ ಅಂತಾಳೆ. ಹೌದಾ? ಹಾಗಿದ್ಮೇಲೆ ಒಂದು ಕೆಲಸ ಮಾಡ್ಬೋದು, ಎಲ್ಲ ಬಿಟ್ಬಿಡ. 55,000 ಎತ್ತಿನ ಬಂಡಿನೂ ಬಿಟ್ಬೇಡ, ಇದು ಬಿಟ್ಬೇಡ, ಕೇವಲ ಹಾಕ್ಬಿಡೋ ಬಟ್ಟೆನಲ್ಲಿ ಇಬ್ಬರು ಹೊರಡೋಣ ಅಂತಾರೆ. ಇಬ್ಬರು ಹೊರಡ್ತಾರೆ. ಆ ಹಳ್ಳಿ ದಾಟೋ ತನಕ ಜೊತೆಗೆ ಹೋಗ್ತಾರೆ. ಆಮೇಲೆ ಒಬ್ರಿಗೊಬ್ರು ಟಾಟಾನು ಮಾಡಲ್ಲ, ಥ್ಯಾಂಕ್ಸ್ ಹೇಳಲ್ಲ, ಅವ್ರ ಕಡೆ ತಿರುಗಿ ನೋಡಲ್ಲ. ಅವನ ಪಡೆಗೆ ಅವನು ಹೊರಟೋಗ್ತಾನೆ, ಆಕೆ ಪಡೆಗೆ ಆಕೆ ಹೊರಟೋಗ್ತಾರೆ. ಎಲ್ಲಿ ಹೋದರು? ಮತ್ತೆ ಭಾಳಷ್ಟು ವರ್ಷ ಆದಮೇಲೆ ಆತ ಹೋಗಿ ಭಗವಾನ್ ಬುದ್ಧನ ಹತ್ರ ಸೇರ್ಕೊಂಡಿದ್ದಾನೆ. ಅದಾದಮೇಲೆ ಈಕೆ ಹೋಗಿ ಭಗವಾನ್ ಬುದ್ಧನ ಹತ್ರ ಬೌದ್ಧ ಭಿಕ್ಷು ಆಗಿ ಸೇರ್ಕೊಳ್ತಾರೆ. ಮತ್ತೆ ನಾವು ಗಂಡ ಹೆಂಡತಿ ಅನ್ನತಕ್ಕಂಥದ್ದು ಹೋಗಲ್ಲ. ಅಲ್ಲಿ ಒಟ್ಟಿಗೆ ಇದ್ರೂ ಅವ್ರಿಗೆ ಹೋಗಲ್ಲ. ಅಂದರೆ ಅಷ್ಟು ಮಟ್ಟಿನ ವೈರಾಗ್ಯ ಅನ್ನತಕ್ಕಂಥದ್ದು ಬರಬೇಕು ನಮಗೆ. ಅದು ಸಾಧ್ಯವಾಗಿಲ್ಲ ಅಂದರೆ ಇರತಕ್ಕಂಥ ತೃಪ್ತಿಯಾಗಿ ಇದ್ಕೊಂಡು ಮತ್ತೆ ಯಾವ ಆಸೆಗೆ ಹೋಗ್ತೀರ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಪ್ರಯತ್ನ ಮಾಡಬೇಕು. ಮನಸ್ಸನ್ನು ಮತ್ತೆ ಯಾವುದಕ್ಕೂ ಬಿಡಬಾರ್ದು ಅಂತ ಹೇಳ್ತಾ, ಈಗ ಅಹಂಕಾರ ಬಲಂ ದರ್ಪಂ ಅನ್ನತಕ್ಕಂಥ ಶ್ಲೋಕದ ಅರ್ಥವನ್ನು ನಾಳೆ ದಿವಸ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ